It's a very good hospital and a very good doctor. Really, it has done miracle. Okay, madam. Whole staff is good. Yes, madam. ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೀರಾ. Thank you, madam. He is the best doctor. He is doing miracle. God is so good. ಅವೆಲ್ಲ ಹೆದರ್ಕೊಂಡ್ಬಿಟ್ಟಿದ್ದೀರಿ ಡಾಕ್ಟ್ರೆ. ಫಸ್ಟ್ ನೀವೆಲ್ಲ ಬರೀ ಇಂಗ್ಲಿಷ್ ಮೆಡಿಸಿನ್ಸ್ ಕೊಡ್ತೀರಾ ಅದು ಇದಕ್ಕೆ, ಇಲ್ಲ, ಬಟ್ ಬರೀ ಸಪ್ಲಿಮೆಂಟ್ಸ್ ನೀವು ಅದು ಹೆಣ್ಮಕ್ಳಿಗೆ ಮೆನಪಾಸ್ ಆಗಿಬಿಟ್ರೆ 45-50 ಇಯರ್ಸ್ ಆ ರೇಂಜಲ್ಲಿ ಇರ್ತಕ್ಕಂಥವ್ರಿಗೆ ವೆಯ್ಟ್ ಲಾಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಅವರು ಕೂಡ ಪ್ರಯತ್ನನ ಬಿಟ್ಬಿಡ್ತಾರೆ. 100, 105, 110 ಹಿಂಗೆ ವೆಯ್ಟ್ ಹಂಗೆ ಮೇಂಟೈನ್ ಹಾಕೊಂಡು ಹೋಗ್ಬಿಡುತ್ತೆ. ಬಟ್ ನಮ್ಮ ಹತ್ರ ಮೇಡಮ್ ಇದ್ದಾರೆ. ಅವರು ಆಲ್ಮೋಸ್ಟು 6 ಮಂತ್ಸಲ್ಲಿ 105 kg ಇದ್ದರು. ಇವಾಗ 91 kg ಆಗಿದೆ. 14 kg ವೆಯ್ಟ್ ಲಾಸ್ ಆಗಿದೆ. ಅವ್ರು ಹೆಂಗೆ ವೆಯ್ಟ್ ಲಾಸ್ ಆದರು ಅಂತ ಪ್ರಾಕ್ಟಿಕಲ್ ಸಜೆಷನ್ ಅವರ ಒಂದು ಮಾತಲ್ಲಿ ಕೇಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ನೀವು ಬಂದಿದ್ದು ಆಕ್ಚುಲಿ ಮಂಡಿ ನೋವಿಗೆ ಅಲ್ವಾ? ಹೌದು ಹೌದು. ಮಂಡಿ ನೋವು ಎಷ್ಟು % ಕಡಿಮೆ ಆಗಿದೆ? ಮಂಡಿ ನಾವು ಆಲ್ಮೋಸ್ಟ್ 93-94% ಕಮ್ಮಿ ಆಗಿದೆ. ಓಕೆ. ವೆಯ್ಟ್ ಲಾಸ್ ಎಷ್ಟಾಗಿದ್ದೀರಾ? 91. ಅಲ್ಲ, ಇವಾಗ ಆಗಿರೋದು. ಮುಂಚೆ ಎಷ್ಟಿದ್ರಿ? 104 ಇದ್ರಾ? 104 105 ಇದ್ದೆ. ಓಕೆ. ಈಗ 91. ಸೊ ವೆಯ್ಟ್ ಲಾಸ್ ಮಾಡೋದಕ್ಕೆ ನೀವು ಏನೇನು ಮೆಥಡ್ ಇವಾಗ ಇಲ್ಲಿಗೆ ಬಂದ್ಮೇಲೆ ಏನೇನು ಮೆಥಡ್ ಫಾಲೋ ಮಾಡಿದ್ರಿ? ನೀವು ಹೇಳಿದೆಲ್ಲ ಮೆಥಡ್. ಓನ್ಲಿ 2 times I started eating food. ಮಾರ್ನಿಂಗ್ ಅರೌಂಡ್ 9:30-10 o'clock. ಆಮೇಲೆ ಸಾಯಂಕಾಲ 3:30, 4 ಅಷ್ಟೇ. ಓಕೆ. ಎರಡೇ ಊಟ? ಎರಡೇ ಊಟ. ಮಧ್ಯಾಹ್ನ ಏನು ತಿನ್ನಲ್ಲ, ಮತ್ತೆ ಸಾಯಂಕಾಲ ನೈಟಲ್ಲಿ ಏನು ತಿನ್ನಲ್ಲ? ನಾನ್ ವೆಜ್ ನೀವು ಹೇಳಿದಾಗೆ ಗೋಟ್ ಮೀಟ್ ಮತ್ತೆ ನಾಟಿ ಕೋಳಿ ಕರೆಕ್ಟ್ ಅದೆಲ್ಲ ಓಕೆ. ತಿಂದಿದ್ದೀನಿ. ಬೆಳಗ್ಗೆ ಏನು ತಿಂತೀರಾ? ಬೆಳಗ್ಗೆಯಿಂದ ನಿಮ್ಮ ದಿನಚರಿ ಹೆಂಗೆ ಸ್ಟಾರ್ಟ್ ಆಗುತ್ತೆ? ರಾಗಿ ರೊಟ್ಟಿ. ಓಕೆ. ಅಲ್ಲ, ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಏನು? ಅದೇ ಬೆಳಿಗ್ಗೆ ಎದ್ದ ತಕ್ಷಣನೇ ಬಿಸಿನೀರು ಕುಡಿತೀರಾ? ಬಿಸಿನೀರು ಕುಡಿತೀನಿ. ಓಕೆ. ಕೊಕೊನಟ್ ಆಯಿಲ್ ತಗೊಂತೀರಾ? ಕೊಬ್ಬರಿ ಎಣ್ಣೆ ಕುಡಿತಿದ್ದೀರಾ? ಆಯಿಲ್ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಂತಿಲ್ಲ, ಮಿಸ್ ಮಾಡ್ತಾ ಇದ್ದೀರಾ? ಓಕೆ. ಆಮೇಲೆ ಮತ್ತೆ ಕೋರಿಯಂಡರ್ ಲೀವ್ಸ್ ವಿತ್ ಲಿಂಬು, ಕರೆಕ್ಟ್, ದಟ್ ಒನ್, ಅಂಡ್ ನೆಲ್ಲಿಕಾಯಿ ಜ್ಯೂಸ್. ಓಕೆ. ಇದೆಲ್ಲ ಕರೆಕ್ಟ್ ಆಗಿ ತಗೊಂಡಿದ್ದೀನಿ. ವೆಜಿಟೇಬಲ್ ಜ್ಯೂಸ್ ಎಲ್ಲ ಸಾಮಾನ್ಯ. ಓಕೆ. ಆಮೇಲೆ ಅದಾದ್ಮೇಲೆ ಏನು ಮಾಡ್ತೀರಾ? ಏನಾಗುತ್ತೆ ಬಾಡಿಗೆ? ಅದಾದ್ಮೇಲೆ ಈ ಜ್ಯೂಸ್ಗಳನ್ನೆಲ್ಲ ಆದ್ಮೇಲೆ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ರಾಗಿ ರೊಟ್ಟಿ. ಅದಕ್ಕೆ ಸೋರೆಕಾಯಿ ತುರಿದು ಬಿಟ್ಟು ಹಾಕಿ, ಆನಿಯನ್ ಅದೆಲ್ಲ ಹಾಕಿ ಹೆವಿ ಫುಡ್ ಚೆನ್ನಾಗಿ ಅದು ತಿನ್ಬಿಡ್ತೀನಿ. ಎಷ್ಟು ರೊಟ್ಟಿ ತಿಂತೀರಾ? ಒಂದು ಬಿಗ್ ರೊಟ್ಟಿ. ಓಕೆ. ಅದೆಲ್ಲ ಅದರಲ್ಲೇ ಫುಲ್ ಆಗ್ಬಿಡತ್ತೆ. ಓಕೆ. ಅದಾದ್ಮೇಲೆ ಡೈಲಿ ಅದೇ ತಿಂತೀರಾ ಅಥವಾ ಒಂದೊಂದಿನ ಮೆನು ಚೇಂಜ್? ಒಂದೊಂದಿನ ಇನ್ನೊಂದ್ಸತಿ ಜೋಳದ ರೊಟ್ಟಿ. ಒಂದು 3-4 ಮೆನು ಹೇಳ್ತೀರಾ? ರಾಗಿ ರೊಟ್ಟಿ ಒಂದಿನ, ಜೋಳದ ರೊಟ್ಟಿ ಒಂದಿನ, ಜೋಳದ ಪಡ್ಡು, ಆಮೇಲೆ ಸಮಟೈಮ್ಸ್ ಅಕ್ಕಿ ಪಡ್ಡು, ಅದು ಇಡ್ಲಿ. ಬಿಕಾಸ್ ಯು ಆರ್ ಎಕ್ಸ್ಪ್ಲೇನಿಂಗ್. ಇಡ್ಲಿ ದೋಸಾ. ಇಡ್ಲಿ ದೋಸಾ ಅಂದ್ರೆ ಕಂಟಿನ್ಯೂ ಸಡನ್. ಐ ನೆವರ್ ಥಾಟ್ ಯು ವುಡ್ ಕಾಲ್ ಮೀ ಟುಡೇ. ಮತ್ತೆ ಮಧ್ಯಾಹ್ನ ಎಂತ ಅಂತ? ಮಧ್ಯಾಹ್ನ 11 o'clock ಮಾಡ್ತೀರಾ? ಇದು ಅರೌಂಡ್ 10:30 to 11 ಬಿಟ್ವೀನ್. ಅದಾದ್ಮೇಲೆ 3:30 to 4. ಅಲ್ಲಿವರೆಗೆ ಏನಿಲ್ಲ ಸೆಂಟ್ರಲ್? ಏನಿಲ್ಲ, ಓನ್ಲಿ ನೀರು ಮಾತ್ರ. ಪ್ಲೇನ್ ವಾಟರ್. ವೆರಿ ಗುಡ್. ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಲೆಕ್ಕದಲ್ಲಿ ಬರ್ತಾ ಇದೆ. ಆಮೇಲೆ 3:30 ಏನು ತಗೊಳ್ತೀನಿ ಅಂದ್ರೆ ಒಂದು 2 ವೆಜಿಟೇಬಲ್ಸ್, ಗ್ರೀನ್ಸ್, ಸೊಪ್ಪಿನೊಂದು, ಆಮೇಲೆ ವೆಜಿಟೇಬಲ್ಸ್, ಎಲ್ಲ ವೆಜಿಟೇಬಲ್ಸ್ ಮಿಕ್ಸ್ ಮಾಡಿ ತಗೊಳ್ತೀನಿ. ಒಂದು ನಾನ್ ವೆಜ್ ಇರುತ್ತೆ, ಚಿಕನ್ ಆರ್ ಗೋಟ್ ಮೀಟ್ ಇರುತ್ತೆ. ಅದೆರಡು ಇಲ್ಲ ಅಂತ ಹೇಳಿದ್ರೆ ಫಿಶ್ ಇರುತ್ತೆ. ಅದ್ರ ಜೊತೆಗೆ ಏನು ತಗೊಂತೀರಾ? ಫ್ರೈ ಫಿಶ್, ಕರಿ ಆರ್ ಸಮಥಿಂಗ್ ಲೈಕ್ ದಟ್. ಅಕಸ್ಮಾತಾಗಿ ಇದು 3 ಇಲ್ಲ ಅಂದ್ರೆ ಒಂದು ಎಗ್ ತಗೊಳ್ತೀನಿ. ಇದ್ರ ಜೊತೆ ರೈಸ್ ಜೊತೆ ಕುಚ್ಚಲಕ್ಕಿ ಅದ್ರ ಜೊತೆ ಇದೆಲ್ಲ. One sambar will be there. Plenty of vegetables I'll put all. ಒಂದು ವೆಜಿಟೇಬಲ್ಸ್ ಸಾಂಬಾರು ವಿತ್ ಗ್ರಿಲ್ಡ್ ಏನಾದರೂ ಸ್ನಾಕ್ಸ್ ಗೆ ವಿತ್ ಒಂದು ರೈಸ್ ಕುಚ್ಚಲಕ್ಕಿ ಈ ತರ. ಸೊ ಆಲ್ಮೋಸ್ಟ್ ಎವ್ರಿ ಡೇ ಇದೇ ತರ ಮೆನು. ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಒಂದು ಫಿಶ್ ಇರುತ್ತೆ ಅಥವಾ ಚಿಕನ್ ಇರುತ್ತೆ. ನಾಟಿ ಕೋಳಿ ಸಿಗುತ್ತೆ ನಿಮ್ಮೂರಲ್ಲಿ? ನಾಟಿ ಕೋಳಿ ಸಿಗುತ್ತೆ. ಮತ್ತೆ 3:30ಗೆ ಮುಗಿದ್ಮೇಲೆ 3:30-4 ಗಂಟೆ ಊಟ ಮುಗಿಯುತ್ತೆ. ಮತ್ತೆ ಆಮೇಲಿಂದ ನೀವೇನು ತಿಂತೀರಿ?
ಆಮೇಲೆ ನಾನು ಏನು ತಗೊಳ್ಳಲ್ಲ, ಗ್ರೀನ್ ಟೀ ತಗೊಳ್ತೀನಿ. ಎಷ್ಟು ಗಂಟೆಲಿ? ಅದು ಅರೌಂಡ್ 4:35. ಓಕೆ. ಗ್ರೀನ್ ಟೀಗೆ ಏನೋ ಸಕ್ಕರೆ ಬೆಲ್ಲ ಇಲ್ಲ, ಏನಿಲ್ಲ, ಪ್ಲೇನ್ ಗ್ರೀನ್ ಟೀ. ಎಕ್ಸಲೆಂಟ್. ಓಕೆ. ಮತ್ತೆ ಅದಾದ್ಮೇಲೆ ಒಂದು ಗ್ರೇಪ್ ಫ್ರೂಟ್ ಸಿಗುತ್ತೆ ಗೊತ್ತಾ, ಚಕ್ಕೋತ ಹಣ್ಣು ಹೇಳ್ತಾರಲ್ವಾ, ದಟ್ ಕಂಪಲ್ಸರಿ ಅದನ್ನು ತಗೊಳ್ತಾ ಇದ್ದೆ ಇವಾಗ. ದಿಸ್ ಇಸ್ ಮೈ ಫುಡ್. ಓಕೆ. ಮತ್ತೆ ನೈಟ್ಗೆ ಏನು ತಗೊಳಲ್ಲ? ಏನಿಲ್ಲ, ಇಷ್ಟೇ. ಮತ್ತೆ ನೆಕ್ಸ್ಟ್ ದಿನ ಮಧ್ಯಾಹ್ನ 10:30, ಬೆಳಗ್ಗೆ 10:30 to 11 ಗಂಟೆ ಬೆಳಗ್ಗೆ ಜ್ಯೂಸ್ ಕುಡಿದ್ಬಿಟ್ಟು ಇದೆಲ್ಲ. ಓಕೆ ಸ್ನೇಹಿತರೆ, ಇದು ಬಂದು 2 meals ಕಾನ್ಸೆಪ್ಟ್, 2 meal a day ಕಾನ್ಸೆಪ್ಟು. ಸೊ ಇದೇನಂತಂದರೆ ಇದನ್ನು ನಾವು ಇಂಟರ್ಮಿಟೆಂಟ್ ಫಾಸ್ಟ್, ಇನ್ಸುಲಿನ್ ಬೇಗ ಕಮ್ಮಿ ಆಗುತ್ತೆ. ಇದರಲ್ಲಿ ಇನ್ಸುಲಿನ್ ಕಮ್ಮಿ ಆಗುವಾಗ ವೆಯ್ಟ್ ಲಾಸ್ ಫಾಸ್ಟ್ ಆಗುತ್ತೆ. ಫ್ಯಾಟ್ ಬರ್ನ್ ಆಗೋ ಮೆಥಡು ತುಂಬ ಫಾಸ್ಟ್ ಮೆಥಡ್ ಬಂದು ಹಾರ್ಮೋನಲ್ ಮಾಡೋದು. ಕ್ಯಾಲೋರಿ ಇಂಟೇಕ್ ಕಮ್ಮಿ ಮಾಡೋದಕ್ಕಿಂತ ಹಾರ್ಮೋನ್ಸು ಕಮ್ಮಿ ಆಗ್ತಕ್ಕಂಥ, ಅಂದರೆ ಇನ್ಸುಲಿನ್ ಹಾರ್ಮೋನ್ ಕಡಿಮೆ ಆಗ್ತಕ್ಕಂಥ ನಾವು ಡಯಟ್ನ ಫಾಲೋ ಮಾಡಬೇಕು. ಇದು ಮೇಡಮ್ ಫಾಲೋ ಮಾಡ್ತಿರೋದು ಅಬ್ಸಲ್ಯೂಟ್ ಕರೆಕ್ಟಾಗಿದೆ. ಸ್ವಲ್ಪ ಟ್ವೀಕಿಂಗ್ ಮಾಡಬೇಕು ಅದರಲ್ಲಿ. ಅದು ಬಟ್ ಇಷ್ಟು ಮಾಡ್ಕೊಂಡು ಹೋದ್ರೂ ಸಾಕು. ಯೂಶಲಿ 55-56 ಮೇಡಮ್ಗೆ ಆಗಿರೋದು 64 ಇಯರ್ಸ್ ಅಲ್ವಾ? 64 ಇಯರ್ಸ್. ಮೆನೋಪಾಸಾಗಿ ಎಷ್ಟು ವರ್ಷ ಆಯಿತು? ಏಜ್ 50 ಆಗಿತ್ತು. 14 ಇಯರ್ಸ್ ಆಗಿದೆ. ಓಕೆ. ನೀವು ವೆಯ್ಟ್ ಇಷ್ಟೊಂದು ಇವ್ರಿಗೆ ಯಾವಾಗ ಇಷ್ಟೊಂದು ದಪ್ಪ ಆಗಿದ್ದು ಸರ್? ನಿಮ್ಮ ಇಂಟ್ರೊಡಕ್ಷನ್ ಮಾಡಿಕೊಟ್ರಿ ಸರ್. ನಿಮ್ಮ ಪರಿಚಯ? ಅದೇ ನಾನು ಅದೇ ಭದ್ರಾವತಿಯಲ್ಲಿ ವರ್ಕ್ ಮಾಡ್ತಿದ್ದೆ, ರಿಟೈರ್ಡ್ ಆಗಿದ್ದೆ. ಏನು ವರ್ಕ್ ಮಾಡ್ತಿದ್ದೆ? NPM ಮೈಸೂರು ಪೇಪರ್ ಮಿಲ್ ಅಂತೇಳಿ ಕೆಲಸ ಮಾಡ್ತೀನಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಗ್ಲಾಸ್ಟನ್ ಪ್ರಭಾಕರ್ ಅಂತೇಳಿ. ಗ್ಲಾಸ್ಟನ್ ಪ್ರಭಾಕರ್. ಓಕೆ. ನಾನು. ನಿಮ್ಮ ಹೆಸರು ಮೇಡಮ್? ಎಲೆನ್. ಓಕೆ. ನೀವು ಹೌಸ್ ವೈಫ್ ಆಗಿದ್ರೆ? ಓಕೆ. ಓಕೆ ಸರ್, ಇವ್ರಿಗೆ ಮುಂಚೆ ಈ ಸಮಸ್ಯೆ ಎಷ್ಟು ವರ್ಷದಿಂದ ಕಾಡ್ತಿತ್ತು? ಅಂದರೆ ಮಂಡಿ ನೋವು ಪ್ಲಸ್ ಈ ಒಬೆಸಿಟಿ ಎರಡು. ಇದು ಮಂಡಿ ನೋವು ನನಗೆ ಇವಾಗ ಅರೌಂಡ್ ಒಂದು 7-8 ಮಂತ್ಸ್. ಓಕೆ, 7-8 ಮಂತ್ಸಿಂದ ಅದು ಮೇಲೆ ಕೆಳಗೆ ಹತ್ತಿ ಇಳಿದು, ಅದು ಮಾಡಿ ಮೇಲೆ ಹತ್ತಿ ಇಳಿದು ಸೀರಿಯಸ್ ಆಗಿ ಹೋಗ್ಬಿಡ್ತು. ಆವಾಗಿಂದ ಸ್ವಲ್ಪ ಇದು ಪೇನ್ ಎಲ್ಲ ಸ್ಲೋ ಆಗಿ ಇದು ಕಾಲು ತಳ್ಕೊಂಡು ಓಡಾಡ್ತಾ ಇದ್ಲು. ಪೇನ್ ಇದೆ ಕಾಲು ನೋವು, ಫುಲ್ ಕಾಲು ನೋವು ಇತ್ತು. ಅದೇ ಮಂಡಿ ನೋವು ಜೋರಾಗಿ ಆಮೇಲೆ ಬಂದಿದ್ದು ನಾವು ನಿಮ್ಮ ಇದಕ್ಕೆ. ರಿಯಲಿ ಇಟ್ಸ್ ಎ ವೆರಿ ಗುಡ್ ಹಾಸ್ಪಿಟಲ್ ಅಂಡ್ ಎ ವೆರಿ ಗುಡ್ ಡಾಕ್ಟರ್. ರಿಯಲಿ ಇಟ್ ಹಸ್ ಡನ್ ಮಿರಾಕಲ್. ಹೋಲ್ ಸ್ಟಾಫ್ ಇಸ್ ಗುಡ್. ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೀರಾ. ಅದೇ ನಿಮ್ಮ ಸಪ್ಲಿಮೆಂಟ್ಸ್ ಎಲ್ಲ ತುಂಬಾ ಹೆಲ್ಪ್ ಆಗಿದೆ. ಹೌದು ಸರ್, ಸಪ್ಲಿಮೆಂಟ್ಸ್ ಕೊಟ್ಟಿದ್ದೀರಲ್ಲ, ಸಪ್ಲಿಮೆಂಟ್ಸ್ ಮತ್ತೆ ಇದು ನಿಮ್ಮ ಇದೆಯಲ್ಲ ಡಯಟ್ ಚಾರ್ಟ್. ಗೋಧಿ ಇದೆಲ್ಲ ಬಿಟ್ಟಿದ್ದಾಳೆ. ಗೋಧಿ, ಇದು ಚಪಾತಿ, ಇದು ಆಮೇಲೆ ಯಾವುದು ವೈಟ್ ರೈಸ್ ಆಲ್ಸೋ ಹ್ಯಾವ್ ಲೆಫ್ಟ್. ಶುಗರ್ ಐ ಲೆಫ್ಟ್. ಪೂರಿ ವೈಟ್ ಬ್ರೆಡ್ ಅದೆಲ್ಲ ಎಲ್ಲ ಬಿಟ್ಬಿಟ್ಟಿದ್ದೀನಿ. ರಾಗಿ ಜೋವರೇ ಜಾಸ್ತಿ ಯೂಸ್. ಆಮೇಲೆ ನೀವು ಫ್ರೂಟ್ಸ್ ತಿನ್ನಲೇಬೇಡಿ 3 months ಅಂತ ಹೇಳಿ. ಫ್ಯಾಟಿ ಲಿವರ್ ಇದೆ. ಕರೆಕ್ಟ್. 3 months ಫ್ರೂಟ್ಸ್ ತಿನ್ನಲೇಬೇಡಿ ಅಂತ ಹೇಳಿ. ಅದನ್ನ ಫುಲ್ 5 months ತಿಂದಿಲ್ಲ. ಇವಾಗ ದಟ್ ಮುಂಚೆ ಯಾವ ತಗೊಂತ ಇದ್ರು? ಹೋಲ್ಸೇಲ್ ಸರಿ. 2-3 ಬನಾನಾ ಅಂತೂ ಸರಿ ತಿಂತಾ ಇದ್ದೆ. ಆಮೇಲೆ ಮ್ಯಾಂಗೋಸ್ ತಿಂತಿದ್ದೆ. 2-3 ಮ್ಯಾಂಗೋಸ್ ಎಲ್ಲ. ಸೀಸನಲ್ ಫುಡ್ಸ್ ಚೆನ್ನಾಗಿ ತಿಂತಾ ಇದ್ದೆ. ಈಗ ಐ ಲೆಫ್ಟ್ ಫಾರ್ 5 months ಕಂಪ್ಲೀಟ್ ಕಟ್ ಆಫ್. ಅದರಿಂದ ನಿಮಗೆ ಅಷ್ಟು ಬೆನಿಫಿಟ್ ಆಗಿದೆ. ಯಾಕಂದ್ರೆ ನಂಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ನಾನು ಚೆನ್ನಾಗಿ ತಿನ್ಬಿಟ್ಟಿದ್ದೀನಲ್ಲ, ಆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಹಂಗಾಗಿ ಇನ್ನೇನು ತಿನ್ನೋದು ಅವಶ್ಯಕತೆ ಇಲ್ಲ ಅಂತ. ಆ ಫ್ರೂಟ್ಸ್ ಡಯಟ್ ಅದು ಎಕ್ಸ್ಕ್ಲೂಡ್ ಮಾಡಿದ್ಮೇಲೆ ವೆಯ್ಟ್ ಸಿಕ್ಕಾಪಟ್ಟೆ ಡೌನ್ ಆಗಿದೆ. ಕರೆಕ್ಟ್. ಅದನ್ನ ಚಾರ್ಟ್. ಆಮೇಲೆ ಇದೆಯಲ್ಲ ನಿಮ್ಮ ಮೊಳಕೆ ಕಾಳುಗಳು, ಮೊಳಕೆ ಕಾಳು ಸಾರಲ್ಲಿ ನನ್ನ ಡಿಫ್ರೆಂಟ್ ವೆರೈಟೀಸ್ ಇಳ್ದು. ಸಾರಲ್ಲಿ ಸಾಂಬಾರ್. ಓಕೆ. ಈ ಸೈಡ್ ಡಿಶಸ್ ಫಿಶ್ ಒಂದೊಂದು ಇರುತ್ತೆ. ಯಾಕಂದ್ರೆ ನೈಟ್ ಸ್ಟಾರ್ವಿಂಗ್ ಅಲ್ವಾ. ಕರೆಕ್ಟ್. ಅದಕ್ಕೆ ಮೊಳಕೆ ಕಾಳುವುದೆಲ್ಲ ಮಾಡಕ್ ಆಗದಿದ್ರು ಫಾಲೋ ಮಾಡ್ತಾ ಇದೀವಿ ನಾವು ಕೆಲವೆಲ್ಲ. ಹಾಗಾಗಿ ನಿಮಗೆ ಈ ಏನು ಸ್ಟಾರ್ಟಿಂಗಲ್ಲಿ ಎಲ್ಲರೂ ಕ್ರೇವಿಂಗ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಜಸ್ಟ್ ಡಯಟ್ ಮಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ 2-3 ದಿನದಲ್ಲಿ ಕ್ರೇವಿಂಗ್ಸ್ ಎದ್ಬಿಡುತ್ತೆ ಅವ್ರಿಗೆ. ಆ ಕ್ರೇವಿಂಗ್ಸ್ ನಿಮ್ಗೆ ಇತ್ತ ಮೇಡಮ್? ಅದು ಏನ್ ಗೊತ್ತಾ, ಒಂಥರ ಸೈಕಲಾಜಿಕಲ್ ಎಫೆಕ್ಟ್ ಆಗ್ಬಿಡ್ತು ನಂಗೆ. ಅದು ಬಿಡು ಇದು ಬಿಡು, ಅದು ತಿನ್ಬೇಡ ಇದು ತಿನ್ಬೇಡ ಅಂತ ಹೇಳಿದ್ರೆ ರಿಯಲ್ ಸೈಕಲಾಜಿಕಲ್ ಎಫೆಕ್ಟ್. ಹಾಗಾಗಿ ಕೆಲವು ಸತಿ ಸ್ವಲ್ಪ ತಿನ್ಬಿಡ್ತಾ ಇದ್ದೆ. ಆಮೇಲೆ somehow ಅದು ಯೂಸ್ ಟು ಇಟ್ ಆಗೋಗ್ಬಿಡ್ತು. ಅದು 2 times ಫುಡ್ ಅಂತೂ ಡ್ರೀಮ್ ಮಾಡಕ್ಕೆ ಆಗ್ತಿರ್ಲಿಲ್ಲ ನಂಗೆ. ಆಮೇಲೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ಡೈಲಿ ರಾತ್ರಿ ಊಟ ಸ್ವೀಟ್ ಅಂತೂ ಹೋಲ್ಸೇಲ್ ಆಗಿ ಡೈಲಿ ಸ್ವೀಟ್ ತಿಂತಾನೆ ಇದ್ವಿ. ಐ ಯೂಸ್ ಟು ಈಟ್. ಏನು ತಿಂತಾ ಇದ್ರಿ? ಇಲ್ಲಿ ಬಂದ್ಮೇಲೆ ಬಿಟ್ಟಿದ್ದೀರಾ? ಕಂಪ್ಲೀಟ್ ಸ್ಟಾಪ್. ಶುಗರ್ ಸ್ಟಾಪ್. ನೀವು ಮಾಂಗ್ ಫ್ರೂಟ್ ಪೌಡರ್ ಅಂತ ಬರುತ್ತೆ ಅಮೆಝಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ. ಮಾಂಗ್ ಫ್ರೂಟ್ ಪೌಡರ್ ಅಂತ. ಅದು ನ್ಯಾಚುರಲ್ ಇರತಕ್ಕಂಥ ಒಂದು ಸ್ವೀಟ್ನರ್. ಅದು ಸ್ಟೀವಿಯಾ ಥರ. ಬಟ್ ಸ್ಟೀವಿಯಾ ಬಂದು ಮಾಲಿಕ್ಯುಲರ್ ವೇಟ್ ಜಾಸ್ತಿ ಅಂತ ಕೆಲವ್ರಿಗೆ ಅಡ್ವೈಸ್ ಮಾಡ್ತೀವಿ, ಕೆಲವ್ರಿಗೆ ಅಡ್ವೈಸ್ ಮಾಡಲ್ಲ. ಬಟ್ ಮಾಂಗ್ ಫ್ರೂಟ್ ಪೌಡರ್ ಹೆಲ್ತಿ. ಅದು ಅದನ್ನ ಹಾಕೊಂಡ್ಬಿಟ್ಟು ಸ್ವೀಟ್ ಮಾಡ್ಕೊಂಡ್ಬಿಟ್ಟು ತಿನ್ಬೋದು ನೀವು. ಸ್ವೀಟ್ ಇರುತ್ತೆ. ಇವತ್ತು ನಾನು ಬರ್ಕೊಡ್ತೇನೆ ನೋಡಿ. ಸೊ ಕ್ರೇವಿಂಗ್ಸ್ಗೆ ನೀವು ಅವಾಗ ಏನಾದರೂ ಸ್ವಲ್ಪ ಇದು ಮ್ಯಾನೇಜ್ ಮಾಡ್ಕೊತಾ ಇದ್ದೀವಿ ತಿಂದ್ಬಿಟ್ಟು. ಇವಾಗ ಏನು ತಿಂತಾನೆ ಇಲ್ಲ. ಇವಾಗ ಕಂಪ್ಲೀಟಾಗಿ ಹೋಗಿದೆ ಕ್ರೇವಿಂಗ್. ಅವರೆಲ್ಲ ನನ್ನ ಮಕ್ಕಳೆಲ್ಲ ತಿನ್ಬೇಕಾದ್ರೆ ಕೆಲಸದ ಆಸೆ ಆಗುತ್ತಲ್ಲ, ಜಸ್ಟ್
ಜಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ಗೆ. ನೈಟಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಕ್ರೇವಿಂಗ್ಸ್? ನೈಟಲ್ಲಿ ಈಗ 11 ಗಂಟೆ 12 ಗಂಟೆ ಹಿಂಗೆ ಹೊಟ್ಟೆ ಹಸು ಆಗ್ಬಿಡುತ್ತೆ. ಆಗಲ್ಲ ನಂಗೆ. ಸ್ಟಾರ್ಟಿಂಗ್ ಅಲ್ಲಿ ಆಗ್ತಾ ಇತ್ತಾ? ತುಂಬಾ ಆಗ್ತಿತ್ತು. ಆಗ ನಾನು ಬಿಸ್ಕೆಟ್ ಎಲ್ಲ ತಿನ್ಬಿಡ್ತಾ ಇದ್ದೆ ನಾನು. Okay. ಮೊದಲು ಬಿಸ್ಕೆಟ್ ಆಮೇಲೆ ಎಲ್ಲ ಇದು ಕುಂಬರ್ ರಾಫ್ ಇದು ಕುಂಬರ್ ಆಮೇಲೆ ಟೊಮೆಟೊ ಆಮೇಲೆ ಇದು ಚಕೋತ್ಲ ಹಣ್ಣು ಅದು ಇದೆಲ್ಲ ತುಂಬಾ ಚಕೋತ ಹಣ್ಣು ಇವಾಗ ಸೀಸನ್ ಅಲ್ವಾ? ಇವಾಗ ರೀಸೆಂಟ್ ಆಗಿ ಬಂದಿದೆ. ಅಂದ್ರೆ ನಿಮ್ ಡಯಟ್ಗೆ ನೀವು ತಗೊಂಡ್ರೆ ಚಕೋತ ರೀಸೆಂಟ್ ಆಗಿ ರೀಸೆಂಟ್ ಆಗಿ 5 ತಿಂಗಳಿಂದ ತಗೊಂಡಿಲ್ಲ? ಇಲ್ಲ. ಈಗ 1 ಮಂತ್ ಇಂದ ಕಂಪಲ್ಸರಿ. ಇಟ್ ಇಸ್ ವೆರಿ ಕಾಸ್ಟ್ಲಿ ಆಕ್ಚುಲಿ. 1 fruit is 88 rupees or something like that. Doesn't matter. Somehow I'll eat it off. ಓಕೆ. ಕೆಲವು ಸತಿ ನನಗೆ ಇದು ಲಿಂಬು ಜ್ಯೂಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಆಗ ಐ ಈಟ್ ದಿಸ್ ಫ್ರೂಟ್. ಸಿಟ್ರಿಕ್ ಫ್ರೂಟ್ಸ್, ಆರೆಂಜ್, ಕರೆಕ್ಟ್. ಇದು ಜಸ್ಟ್ ನೌ ಐ ಸ್ಟಾರ್ಟೆಡ್ ದಿಸ್ ಇಲ್ಲ, ಮಂತ್. ನೀವು ಬೇಕಾದ್ರೆ ಚಕ್ಕೋತ ಒಂದು ತಗೊಳ್ಳಿ, ಗೋವಾ ಬೇಕಾದ್ರೆ ತಗೊಳ್ಳಿ. ಗೋವಾ ತಿನ್ಬೋದಾ? ತಿನ್ಬೋದಲ್ಲ ಸದ್ಯಕ್ಕೆ, ಯಾಕಂದ್ರೆ ಫ್ಯಾಟಿ ಲಿವರ್ ಕಂಪ್ಲೀಟ್ 0 ಆಗೋವರೆಗೂ ಫ್ರಕ್ಟೋಸ್ ಕಂಪ್ಲೀಟ್ ಅವಾಯ್ಡ್ ಮಾಡಿಸ್ತೀನಿ. ಇವಾಗ 91 ಇದೆಯಲ್ವಾ? ಸೊ ವಿ ವಾಂಟ್ ಟು ಸಿ ಯು ಇನ್ 70 and 72, 73 ಆ ಏಜ್. ಯಾರು ಇನ್ನೊಂದು 20 kg ವೆಯ್ಟ್ ಲಾಸ್ ಆಗಬೇಕು. ವೆಯ್ಟ್ ಲಾಸ್ಗಿಂತ ಮುಖ್ಯವಾಗಿ ಫ್ಯಾಟಿ ಲಿವರ್ ಹೋಗ್ಬೇಕು. ಆಮೇಲೆ ನೀವು ತಗೊಳ್ತೀರಾ ಈ ಪ್ರೋಟೀನ್ದು ಪ್ಲಸ್ ಮಾಡ್ತೀರಾ ಈ ಲೋ ಇನ್ಸುಲಿನ್ ಡಯಟ್ ಎಲ್ಲ ಇದೆಯಲ್ಲ, ಅದರಲ್ಲಿ ನಿಮಗೆ ಬೋನ್ಸು ಸ್ಟ್ರೆಂತ್ ಆಗ್ತಾ ಇದೆ. ಬೋನ್ಸ್ ಆರ್ ಬಿಕಮಿಂಗ್ ರಿಯಲಿ ಗುಡ್, ಸ್ಟ್ರಾಂಗ್. ಈಗ ಮುಂಚೆ ಈ ಸಕ್ಕರೆ ಎಲ್ಲ ತಿಂತಿದ್ದಾರೆ ನೈಟಲ್ಲಿ ಸ್ವೀಟ್, ಅದರಿಂದ ನಿಮಗೆ ಸಿವಿಯರ್ ಆಸ್ಟಿಯೋಪೊರೋಸಿಸ್ ಆಗುತ್ತೆ. ಹೆಂಗಾಗುತ್ತೆ ಆಸ್ಟಿಯೋಪೊರೋಸಿಸ್ಗೂ ಸ್ವೀಟ್ಗೂ ರಸಗುಲ್ಲಾಗೂ ಏನು ಕನೆಕ್ಷನ್ ಸರ್ ಅಂದರೆ, ರಸಗುಲ್ಲಾದಲ್ಲಿ ಆ ಮಾಮೂಲಿ ಸಕ್ಕರೆ ಇರುತ್ತಲ್ಲ, ಸೊ ಬಾಡಿಗೆ ಹೋಯ್ತು ಅಂದರೆ ಶುಗರು, ಅದು ಅಸಿಡಿಕ್ ಇನ್ ನೇಚರ್, ಆ್ಯಸಿಡ್ ಅದು ಬೇಸಿಕಲಿ. ಸೊ ಸಕ್ಕರೆ ಕಂಡುಹಿಡಿದ್ರೆ ರೀಸೆಂಟಾಗಿ 150 ವರ್ಷದಿಂದ ಐತಿ. ಸಕ್ಕರೆ ಕಂಡುಹಿಡಿದ ಮೇಲೆ ಅವತ್ತೇ ಡಿಸೈಡ್ ಮಾಡಿಬಿಟ್ರು ಅವರೆಲ್ಲ ಕಂಡುಹಿಡಿದರು, ಇದು ವರ್ಲ್ಡ್ಗೆ ಇಡೀ ವರ್ಲ್ಡನ್ನ ಇದು ಕಾಯಿಲೆ ಮಾಡುತ್ತೆ ಅಂತ. ಬಟ್ ಯಾಕೆ ಬಿಡಬೇಕು ಅಂತ, ಇಲ್ಲ ಬಿಡಬೇಕು, ಯಾಕಂದರೆ ಕಾಯಿಲೆ ಆದ್ರೇ ಫಾರ್ಮಾ ಇಂಡಸ್ಟ್ರಿ ಎಲ್ಲ ರನ್ ಆಗೋದು ಅಂತ ಅವ್ರು ಆಲ್ರೆಡಿ ದೇ ಗೆಸ್ಟ್ ಇಟ್. ಸೊ ಹಂಗಾಗಿ ಅದು ಐಲಿ ಪ್ಯೂರ್ಲಿ ಅಸಿಡಿಕ್ ಫುಡ್. ಅಸಿಡಿಕ್ ಫುಡ್ನ ನೀವು ಯಾವಾಗ ಬಾಡಿ ಒಳಗೆ ಬ್ಲಡ್ ಒಳಗೆ ಹೋದ ತಕ್ಷಣ ಬ್ಲಡ್ pH ಡೌನ್ ಮಾಡಿಬಿಡ್ತದೆ. ಸೊ ಅವಾಗ ಬ್ಲಡ್ pH ಆಲ್ಕಲೈನ್ ಆಗಿ ಮೇಂಟೈನ್ ಆಗಬೇಕು ಅಂದರೆ ನಿಮ್ಮ ಬೋನ್ಸಲ್ಲಿ ಇರ್ತಕ್ಕಂಥ ಮಿನರಲ್ಸ್ ಲೈಕ್ ಟ್ರೇಸ್ ಮಿನರಲ್ಸ್ ಲೈಕ್ ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಜಿಂಕ್ ಇದೆಲ್ಲನೂ ಕೂಡ ರಿಲೀಸ್ ಆಗಬೇಕು ಬ್ಲಡ್ಡಿಗೆ. ಬೋನಿಂದ ರಿಲೀಸ್ ಆದ್ರೇ ಅದು ಆಲ್ಕಲೈನ್ pH ಮೇಂಟೈನ್ ಆಗುತ್ತೆ. ಇಲ್ಲಾಂದರೆ ಬಾಡಿ ತುಂಬ ಅಸಿಡಿಕ್ ಆಗಿ ಬೇರೆ ಪ್ರಾಬ್ಲಮ್ ಆಗುತ್ತೆ. ಇದು ಬಾಡಿಯ ಪ್ರೊಟೆಕ್ಷನ್ ಮೆಕ್ಯಾನಿಸಮ್. ಸೊ ಅದು ಬೋನಿಂದ ರಿಲೀಸ್ ಆಗಿಬಿಟ್ಟು ಸಕ್ಕರೆ, ಆಮೇಲೆ ಅದು ಒಂದ್ಸರಿ ಸಕ್ಕರೆ ಹೋಯ್ತು ಅಂದರೆ ಬಾಡಿಯಿಂದ ಆಚೆ ಹೋಗೋಕ್ಕೆ ಮಿನಿಮಮ್ 24 hours ಬೇಕದು. ಬಾಡಿ ಕಂಪ್ಲೀಟ್ ಫ್ಲಶ್ ಔಟ್ ಆಗುವಾಗ ಈ ಮೆಗ್ನೀಷಿಯಮ್ ಮಿನರಲ್ಸ್ ಎಲ್ಲ ಬಂದಿರುತ್ತೆ, ಇದು ಕೂಡ ಫ್ಲಶ್ ಔಟ್ ಆಗಿ ಯೂರಿನಲ್ಲಿ ಆಚೆ ಹೋಗುತ್ತೆ. ಇದು ಸ್ಟೀಲಿಂಗ್ ಆಗ್ಬಿಡುತ್ತೆ. ಮೆಗ್ನೀಷಿಯಮ್ ಸ್ಟೀಲಿಂಗ್, ಎಸೆನ್ಷಿಯಲ್ ಮಿನರಲ್ಸ್ ಎಲ್ಲ ಡ್ರೈನ್ ಔಟ್ ಆಗಿಬಿಡುತ್ತೆ. ಅವಾಗ ನಿಮ್ಮ ಬೋನ್ಸ್ ವೀಕ್ ಆಗುತ್ತೆ. ಸೊ ರಸಗುಲ್ಲಾಗೂ ಬೋನ್ ಮಂಡಿನೋಗಿ ಹಿಂಗೆ ಕನೆಕ್ಷನ್ ಬರುತ್ತೆ. ಸೊ ಬೋನ್ಸ್ ವೀಕ್ ಆಗಿ ಸ್ಟಾರ್ಟ್ ಆಗುತ್ತೆ. ನೀವು ಯಾವಾಗ ಸ್ಟಾಪ್ ಮಾಡಿದ್ರೋ ಅವಾಗ ಬಾಡಿನ ಇರ್ತಕ್ಕಂಥ ನಾವು ಕೂಡ ಮೆಗ್ನೀಷಿಯಮ್ ಕ್ಯಾಲ್ಶಿಯಮ್ ಎಲ್ಲ ಬಾಡಿಗೆ ಚೆನ್ನಾಗಿ ಹೋಗಿ ಡೆಪಾಸಿಟ್ ಆಗಿಬಿಟ್ಟು ಬೋನ್ಸ್ ಮೇಲೆ ಅದು ಆಸ್ಟಿಯೋಪೊರೋಸಿಸ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಯ್ತು. ಈಗ ಇಲ್ಲಾಂದರೆ ನಿಮಗೆ ಮೆನೋಪಾಸ್ ಆಗಿ 14 years ಆಗಿದೆ. 14 years ಆದರೂ ಕೂಡ ನಿಮಗೆ ಬೋನು ಲೈಕ್ ವೆರಿ ಫಾಸ್ಟ್ ರಿಕವರಿ ನಿಮ್ಮದು. 5 months ಅಂದರೆ ವೆರಿ ಎಕ್ಸಲೆಂಟ್ ರಿಕವರಿನೇ ಇದು. ಯಾಕಂದ್ರೆ ನೀವು ಮಾಡಿರ್ತಕ್ಕಂಥ ಇದೆಲ್ಲ ಏನು ಸ್ಯಾಕ್ರಿಫೈಸ್ ಇದೆಯಲ್ಲ, ಎವ್ರಿಥಿಂಗ್ ಕಾಂಟ್ರಿಬ್ಯೂಟೆಡ್ ಇಯರ್. ಆ್ಯಂಡ್ ಮೇನ್ಲಿ ನೈಟ್ ಫುಡ್ ಬಿಟ್ಟಿರಲ್ಲ ಮೇಡಮ್, ದಟ್ ಈಸ್ ದ ಗೇಮ್ ಚೇಂಜರ್. ನೈಟ್ ನೀವು ಆಲ್ಮೋಸ್ಟ್ ನೋಡಿ ಸಾಯಂಕಾಲ 3-3:30 ಅಂದರೆ ಸಾಯಂಕಾಲ 7 ಗಂಟೆ, ಮತ್ತೆ ಬೆಳಿಗ್ಗೆ ನೀವು 10 ಗಂಟೆಗೆ ತಿಂತೀರಲ್ವಾ? ಸೊ ಹತ್ತತ್ರ 18 hours ಫಾಸ್ಟಿಂಗ್ ಆಗುತ್ತೆ. ಸಮಟೈಮ್ಸ್ ಐ ಯೂಸ್ ಟು ಟೇಕ್ ದಿಸ್ ಕುಕುಂಬರ್. ಅದೆಲ್ಲ ಆ ರೀತಿ ಕೆಲವೊಮ್ಮೆ ಅದು ಓಕೆ, ಅದು ನಡೆಯುತ್ತೆ. ಅದರಲ್ಲಿ ಇನ್ಸುಲಿನ್ ಸ್ಪೈಕ್ ಎಲ್ಲ ಏನು ಅಷ್ಟು ಜಾಸ್ತಿ ಆಗಲ್ಲ, ವೆರಿ 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 ಮಿನಿಮಲ್. ಆದ್ರೆ ಮೊದಲೆಲ್ಲ ಅಷ್ಟು ತಿಂದ್ರು ಮಧ್ಯದಲ್ಲಿ ಹಸುವೆ ಆಗುತ್ತೆ ಅಂತ ಮಧ್ಯದಲ್ಲಿ ಏನೋ ಹೌದು, ಈಗ ಏನು ಹಿಡಿತಾ ಕರೆಕ್ಟ್. ಯಾಕಂತಂದ್ರೆ ಅವತ್ತು ತಿಂತಾ ಇರೋದು ಬಂದು ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್, ಹೈ ಇನ್ಸುಲಿನ್ ಫುಡ್. ಒಂದ್ಸರಿ ತಿಂದ್ರೆ ಇನ್ಸುಲಿನ್ ತುಂಬಾ ಹಿಂಗ್ ಸ್ಪೈಕ್ ಆಗ್ತಾ ಇತ್ತು. ಒಂದ್ಸರಿ ಹಿಂಗ್ ಸ್ಪೈಕ್ ಆಗ್ಬಿಟ್ರೆ ಅದಕ್ಕೆ ಹಂಗರ್ ಕ್ರೇವಿಂಗ್ ಇರುತ್ತೆ. ಮತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಆ ತರ ಫುಡ್ಸ್ ಇದೆ ಏನಿದೆಯಲ್ಲ, ಸಕ್ಕರೆ ಅದೆಲ್ಲ ಅಸಿಡಿಕ್ ಫುಡ್ಸು, ಫ್ರಕ್ಟೋಸ್ ಅದೆಲ್ಲ ಏನು ತಗೊಂತೀವಲ್ಲ, ಅದು ಬಾಡಿಗೆ ಹೋಗ್ಬಿಟ್ಟು ಬ್ಯಾಡ್ ಬಗ್ಸ್ ಇನ್ ದ ಗಟ್, ಅಂದರೆ ಬ್ಯಾಡ್ ಬ್ಯಾಕ್ಟೀರಿಯಾನ ಗ್ರೋ ಮಾಡಿಸುತ್ತೆ, ಪ್ಯಾರಾಸೈಟ್ಸ್ನ ಗ್ರೋ ಮಾಡಿಸುತ್ತೆ. ಅದನ್ನು ನಾವು ಯಾವಾಗ ಆ ಪ್ಯಾರಾಸೈಟ್ಸ್ ಗ್ರೋ ಆಗ್ಬಿಟ್ರೆ ನೀವು ಎಷ್ಟು ನ್ಯೂಟ್ರಿಷಸ್ ಫುಡ್ ತಿಂದರು ಹೇಳ್ತಾರೆ. ನಾನು ಸಹ ದಿನ ಚಿಕನ್ ತಿಂತೀನಿ, ಹೆಲ್ತಿಯಾಗಿರುತ್ತೆ ತಿಂತೀನಿ, ದಿನ ನಾಟಿ ಕೋಳಿ ಮೊಟ್ಟೆ ತಿಂತೀನಿ, ನನಗೆ ಇದಾಗ್ತಿಲ್ಲ. ನಾಟಿ ಕೋಳಿ ಮೊಟ್ಟೆ ಚಿಕನ್ನು ಎಲ್ಲ ಹೆಲ್ತಿಯಾಗಿರುತ್ತೆ ತಿಂತಾರೆ, 2 ಟೀ ಕುಡಿದ್ಬಿಡ್ತಾರೆ, ಅದಕ್ಕೆ ಕಾಫಿ ಕುಡಿದ್ಬಿಡ್ತಾರೆ, ಅದು ಕರಳಲ್ಲಿ ಹೋಗ್ಬಿಟ್ಟು ಎಲ್ಲ ಲೀಚ್ ಔಟ್ ಮಾಡ್ಬಿಟ್ಟು ಇದಾಗ್ಬಿಡುತ್ತೆ. ಮತ್ತೆ ಆ ಪ್ಯಾರಾಸೈಟ್ನ ಗ್ರೋ ಮಾಡುತ್ತೆ. ಆ ಪ್ಯಾರಾಸೈಟ್ಗಳಿಗೆ ಆಗ್ತಕ್ಕಂಥ ಫುಡ್ ಇದು ಫೀಡಿಂಗ್. ವಿ ಆರ್ ಫೀಡಿಂಗ್ ದ ಪ್ಯಾರಾಸೈಟ್ಸ್ ಬೈ ಈಟಿಂಗ್ ದ ಬ್ಯಾಡ್ ಬ್ಯಾಕ್ಟೀರಿಯಾ, ಬೈ ಈಟಿಂಗ್ ದ ದೀಸ್ ಬ್ಯಾಡ್ ಫುಡ್ಸ್. ಸೊ ಹಂಗೆ ನಿಮ್ಗೆ ಯಾವಾಗ ಒಂದು ಮಂತ್ ಒಳಗೆ ಸ್ಟಾರ್ಟಿಂಗ್ ಡಯಟ್ ಸ್ಟಾರ್ಟ್ ಮಾಡಿ 1 monthವರೆಗೂ ನಿಮಗೆ ಆ ಒಂದು ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ, ಹೆಡ್ಏಕ್ ಬರುತ್ತೆ, ಸ್ಲಗ್ಗಿಶ್ ಅನ್ಸುತ್ತೆ, ಡ್ರೌಸಿ ಅನ್ಸುತ್ತೆ. ಇದೆಲ್ಲ ಏನಕ್ಕೆ ಗೊತ್ತಾ? ಇದೆಲ್ಲ ಬರೋದು ಆ ಪ್ಯಾರಾಸೈಟ್ನ ಸತ್ತೋಗುವಾಗ ಅವ್ರು ಡೆತ್ ಆಗಿಬಿಡ್ತಾವೆ ಆ 1 monthನೇ. ಆ ಡೆತ್ ಆಗುವಾಗ ಬರ್ತಕ್ಕಂಥ ಕ್ರೇವಿಂಗ್ಸ್ ನಿಮಗೆ, ಅದ್ರದ್ದು ಪೈನ್ ನಿಮಗೆ ಈ ಥರ ಆಗುತ್ತೆ. ಇನ್ನೂ ಕೆಲವರು ಸೈಂಟಿಸ್ಟ್ ಏನು ಹೇಳ್ತಾರೆ, ಟೀ ಕುಡಿದೇ ಇರಕ್ಕೆ ಆಗ್ತಿರ್ಲಿಲ್ಲ ನಂಗೆ. ಐ ಮಸ್ಟ್ ಡ್ರಿಂಕ್ ಟೀ. ಎದ್ದ ತಕ್ಷಣ ಟೀ ಕುಡಿಬೇಕು. ಐ ಯೂಸ್ ಟು ಗೆಟ್ ಹೆಡ್ಏಕ್. ಅಕಸ್ಮಾತ್ ಟೀ ಕುಡಿದಿಲ್ಲ ಅಂದ್ರೆ ಹೆಡ್ಏಕ್ ಬರ್ತಾ ಇತ್ತು.
ಇವಾಗ ಥ್ಯಾಂಕ್ ಗಾಡ್. ಯಾಕಂದ್ರೆ ಎಸ್ ಮೇಡಮ್, ಈಗ ಟೀ ಕುಡಿದಿಲ್ಲ ಅಂದ್ರೆ ಹೆಡ್ಡೇಕ್ ಯಾಕೆ ಬರುತ್ತೆ ಅಂತಂದ್ರೆ ಅದು ಅದಕ್ಕೆ ಬೇಕು, ಅದಕ್ಕೆ ಅವಕ್ಕೆ ಆ ಬ್ಯಾಕ್ಟೀರಿಯಾಗಳನ್ನ ಸಾಕೋದಕ್ಕೆ ಬೇಕು ನಮ್ಗೆ. ಸೊ ಇವಾಗ ಪ್ಯಾರಾಸೈಟ್ಸ್ ಎಲ್ಲ ಹೋಗ್ಬಿಟ್ಟಿದೆ ನಿಮ್ಮ ಬಾಡಿಯಿಂದ. ಕೊಟ್ಟಿರೋ ಮೆಡಿಸಿನ್ಸ್, ವೈಟಮಿನ್ ಸಿ, ಮತ್ತೆ ಕುಡಿದಿರ್ತಕ್ಕಂಥ ಗೂಸ್ಬೆರಿ ಜ್ಯೂಸ್ ಅದೆಲ್ಲ ಇದೆಯಲ್ಲ, ಅದರೆಲ್ಲ ವೈಟಮಿನ್ D3, ಕೋಕೋನಟ್ ಆಯಿಲ್ ಎಲ್ಲ ಬ್ಯಾಡ್ ಬಾಕ್ಸ್ ಸತ್ತೋಗಿರೋದ್ರೆ ನಿಮಗೆ ಆ ಕ್ರೇವಿಂಗ್ಸ್ ಇವಾಗಿಲ್ಲ. ಇವಾಗ ಮತ್ತೆ ಟೀ ಕುಡಿಯೋಕೆ ಸ್ಟಾರ್ಟ್ ಮಾಡಿ ಒಂದಿನಕ್ಕೆ 2 ದಿನಕ್ಕೆ ಏನಲ್ಲ, ಹಂಗೆ ಮಾಡ್ತಾ ಒಂದು 3 ಮಂತ್ಸಲ್ಲಿ ಡೈಲಿ 2-3 ಟೀ ಕುಡಿಯೋಕೆ ಸ್ಟಾರ್ಟ್ ಆಯ್ತು ಅಂದರೆ ಮತ್ತೆ ಪ್ಯಾರಾಸೈಟ್ಸ್ ಮತ್ತೆ ಬೆಳ್ಕೊಳುತ್ತೆ. ಮತ್ತೆ ನೀವು ಇಫ್ ಯು ಸ್ಟಾಪ್ ಅಗೇನ್ ದೆನ್ ಯು ವಿಲ್ ಗೆಟ್ ದಟ್ ಹಂಗರ್ ಕ್ರೇವಿಂಗ್, ಹೆಡ್ಡೇಕ್ ಎಲ್ಲ ಮತ್ತೆ ಬರೋ ಸ್ಟಾರ್ಟ್ ಆಗುತ್ತೆ. ಪ್ಯೂರ್ಲಿ ಇದು ನಿಮ್ಮ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ವೆಯ್ಟ್ ಲಾಸ್ ಮೇಲೇ ಜನಗಳಿಗೆ ಎಜುಕೇಶನ್ ಮಾಡೋದಕ್ಕೆ, ಅವೇರ್ನೆಸ್ ಮೂಡಿಸೋದಕ್ಕೆ. ಇವಾಗ ನಾವು ಇವಳು ಈಗ ಇದು ಕೋಕೋನಟ್ ಆಯಿಲ್ ಮತ್ತೆ ಇನ್ನು ಮಾರ್ನಿಂಗ್ ಅಲ್ಲಿ ತಗೊಂಬೋದ? ಎವ್ರಿ ಡೇ ತಗೊಳ್ಳಿ. ಸ್ವಲ್ಪ ಇದಾಗಿದೆಯಲ್ಲ ಈಗ ಅವರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆಲ್ಲ. ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಲ್ಲ, 100% ಆಗಲ್ಲ. ನಾವೆಲ್ಲ ಪೇಷಂಟ್ಸ್ಗೂ ಕೂಡ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡ್ತೀವಿ ಬಿಫೋರ್. ಫಸ್ಟ್ಗೆ ಬಂದಾಗ ಬ್ಲಡ್ ಟೆಸ್ಟ್ ಮಾಡಿರ್ತೀವಲ್ಲ, ಮತ್ತೆ ನೆಕ್ಸ್ಟ್ ಒಂದು ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತಾರೆ ಕೆಲವ್ರಿಗೆ 500, 600, 700 ಎಲ್ಲ ಇದ್ದರೆ ಅವ್ರಿಗೆ 1 ಮಂತ್ ಆದ್ಮೇಲೆ ರಿಪೀಟ್ ಮಾಡೋಕ್ಕೆ ಹೇಳ್ತೀವಿ. ಯಾವುದೇ ಆ್ಯಂಟಿ ಕೊಲೆಸ್ಟ್ರಾಲ್ ಡ್ರಗ್ಸ್ ಕೊಟ್ಟಿರಲ್ಲ ನಾವಿಲ್ಲಿ, ಆ್ಯಂಟಿ ಕೊಲೆಸ್ಟ್ರಾಲ್ ಡ್ರಗ್ಸ್ ಕೊಡಲ್ಲ. ಯಾಕಂದರೆ ಈ ಸ್ಟಾಟಿನ್ಸು ಅದರಿಂದ ಮತ್ತೆ ತುಂಬ ಸೈಡ್ ಎಫೆಕ್ಟ್ಸು, ಅಟ್ರೋಸ್ಟಾಟಿನ್ನು, ರೋಜೋಸ್ಟಾಟಿನ್ ತುಂಬ ಸೈಡ್ ಎಫೆಕ್ಟ್ಸ್ ಅದು. ಅದಕ್ಕೆ ನಾವು ಅದನ್ನು ಕೊಡೋಕ್ಕೆ ಹೋಗಲ್ಲ. ಈ ರೆಡ್ಡಿಸ್ಟ್ ಕೆಲವು ಸಪ್ಲಿಮೆಂಟ್ಸು ಮತ್ತು ಮೆಟಬಾಲಿಸಮ್ ಇಂಪ್ರೂವ್ಮೆಂಟ್, ಲಿವರ್ ಮೆಟಬಾಲಿಸಮ್ ಇಂಪ್ರೂವ್ಮೆಂಟ್ ಮಾಡಿ ಕೆಲವು ಸಪ್ಲಿಮೆಂಟ್ಸ್ ಕೊಟ್ಟಿರ್ತೀವಿ ಅಷ್ಟೇ. 1 ಮಂತ್ ಆದಮೇಲೆ ಅವರು ಡೈಲಿ ಎವ್ರಿಡೇ ಕೊಬ್ಬರಿನೇ ಕೂಡ ಕೇಳಿದ್ರು. 1 ಮಂತ್ ಆದಮೇಲೆ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಸ್ಕೊಂಬರಕ್ಕೆ ಕೇಳಿದಾಗ ಅವ್ರದ್ದು 50% ರಿಡಕ್ಷನ್ ಆಗಿದೆ. ಏನು ಪ್ರಾಬ್ಲಮ್ ಇಲ್ಲ. ಕೊಲೆಸ್ಟ್ರಾಲ್ ರೈಸ್ ಆಗೋದು ಯಾವುದರಿಂದ ಗೊತ್ತಾ? ಬೇಸಿಕಲಿ ಬಂದು ಫ್ರಕ್ಟೋಸಿಂದ ರೈಸ್ ಆಗುತ್ತೆ. ಆಮೇಲೆ ನೀವು ಹೇಳಿರಲ್ಲ ಚಿಕನ್ ಬಿರಿಯಾನಿ, ಅದೇನು ಗೊತ್ತಾ, ವೈಟ್ ರೈಸ್ ಯೂಸ್ ಮಾಡಿದ ತಕ್ಷಣ ವೆಯ್ಟ್ ಜಾಸ್ತಿ ಆಗುತ್ತೆ. ಐ ನೋಟಿಸ್ ದಟ್. ವೈಟ್ ರೈಸ್ ಅಂತಂದ್ರೆ ದೇರ್ ಆರ್ ನೇಟಿವ್ ರೈಸಸ್, ಇಂಡಿಯನ್ ನೇಟಿವ್ ರೈಸಸ್ ಇದೆ. 1960ನೇ ಇಸ್ವಿಗಿನ್ನ ಮುಂಚೆ ಏನು ಇಂಡಿಯಾದಲ್ಲಿ ರೈಸಸ್ ಇದ್ವೋ, ಹಸಿರು ಕ್ರಾಂತಿ, ಗ್ರೀನ್ ರೆವಲ್ಯೂಷನ್ ಹಾಕಿನ ಮುಂಚೆ ಆ ರೈಸಸ್ ಎಲ್ಲನೂ ನ್ಯಾಚುರಲ್ಲು, ಒಳ್ಳೇದು. ಅದು ನಮ್ಮ ಆ ಮಾಲಿಕ್ಯೂಲ್ ನಮ್ಮ ಬಾಡಿ ಡಿಟೆಕ್ಟ್ ಮಾಡುತ್ತೆ, ನಮ್ಮ ಬಾಡಿಲಿ ಇರ್ತಕ್ಕಂಥ ಗುಡ್ ಮೈಕ್ರೋಬನ್ ಡಿಟೆಕ್ಟ್ ಮಾಡುತ್ತೆ, ವೆಯ್ಟ್ ಗೇನ್ ಆಗಲ್ಲ. ಲೈಕ್ ತೂಯಮಲ್ಲಿ ರೈಸ್ ಆಗ್ಬೋದು, ರಾಜಮುಡಿ ರೈಸ್ ಆಗ್ಬೋದು, ಎಲ್ಲ ನ್ಯಾಚುರಲ್ ರೈಸ್ ಇರಬೇಕು. ಮಾಪ್ಲೆ ಸಾಂಬಾರ್, ಎಷ್ಟೊಂದು ವೆರೈಟೀಸ್ ಆಫ್, ಹಂಡ್ರೆಡ್ಸ್ ಆಫ್ ವೆರೈಟೀಸ್ ಆಫ್ ರೈಸ್ ಇದೆ. ಅದೆಲ್ಲ ವೆರೈಟೀಸ್, ಎಲ್ಲ ವೆರೈಟೀಸ್ ಆಫ್ ರೈಸಸ್ ಇದೆ. ಇವಾಗ ಏನಾಗಿದೆ, ಎಲ್ಲನೂ ಕೂಡ ಹೈಬ್ರಿಡ್, 100% ಹೈಬ್ರಿಡ್. ಅದೆಲ್ಲ ಹೈಬ್ರಿಡ್. ಅದರಲ್ಲಿ ಒರಿಜಿನಲ್ಲು ಇದೆ, ಅದನ್ನು ಹೈಬ್ರಿಡೈಸ್ಡು ಇದೆ. ನಾವು ಹೈಬ್ರಿಡೈಸ್ಡ್ ತೊಗೊಂಡ್ಬಿಡ್ತೀವಿ. ಇವನ್ ರಾಜಮುಡಿ ಒರಿಜಿನಲ್ ಇದೆ, ಹೈಬ್ರಿಡೈಸ್ಡ್ ಇದೆ. ಹೈಬ್ರಿಡೈಸ್ ತೊಗೊಳ್ಳುವಾಗ ಅದೇ ಸರನ್ ಡಿಟೋನೇ ಕಾಣುತ್ತೆ ಅದು, ಬಟ್ ಅದರಲ್ಲಿ ಇನ್ಸುಲಿನ್ ಸ್ಪೈಕ್ ಜಾಸ್ತಿ. ಪಟ್ಟನೆ ಊಟ ಮಾಡಿದ ತಕ್ಷಣ ವಿತಿನ್ 20 ಮಿನಿಟ್ಸಲ್ಲಿ ಡೈಜೆಷನ್ ಆಗಿ ಬ್ಲಡ್ ರಿಲೀಸ್ ಆಗೇ ಬಿಡುತ್ತೆ ಇನ್ಸುಲಿನ್ ಇಮಿಡಿಯೇಟ್ ಆಗಿ. ಆವಾಗ ವೆಯ್ಟ್ ಗೇನ್ ಆಗಿ ಸ್ಟಾರ್ಟ್ ಆಗುತ್ತೆ ಇನ್ಸುಲಿನ್. ಅದಕ್ಕೆ ಬೆಸ್ಟ್. ಯಾಕೆ ಡಾಕ್ಟರ್ ಖಾದರ್ ಸರ್ ಮಿಲೆಟ್ಸ್ ಹೇಳ್ತಾರೆ ಜಾಸ್ತಿ ಅಂತಂದರೆ, ನಾವು ಎಲ್ಲ ಟೈಮಲ್ಲೂ ಪ್ರೋಟೀನ್ ತಿನ್ನೋಕ್ಕಾಗಲ್ಲ ಅಂತ ಅವರು ಈ ಒಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ನ ಹೇಳ್ತಾರೆ, ಲೈಕ್ ಮಿಲೆಟ್ಸು. ಅಥವಾ ನಾವು ಹೇಳೋದು ಮಿಲೆಟ್ಸ್ನ ಅಟ್ಲೀಸ್ಟ್ ವಾರಕ್ಕೆ 1 ದಿನ ಇಲ್ಲ 2 ದಿನ ತೊಗೊಳ್ಳಿ. ಬಟ್ ಈ ಬೇರೆದೆಲ್ಲ ಇದೆ, ಲೈಕ್ ಜೋವರೆಲ್ಲ ತೊಗೋಬೋದು, ಅದೆಲ್ಲ ತೊಗೊಳ್ಳಿ. ಬಟ್ ಮುಖ್ಯವಾಗಿ ಈ ರೈಸ್ಗಳನ್ನ ನೇಟಿವ್ ರೈಸಸ್ನ ತೊಗೊಳ್ಳಿ ಅಂತ ಹೇಳ್ತೀವಿ. ನೇಟಿವ್ ರೈಸಸ್ ಅಲ್ಲಿ ಇನ್ಸುಲಿನ್ ಸ್ಪೈಕ್ ಆಗಲ್ಲ. ಅಲ್ಲ, ನಾವು ಹೇಳಲ್ಲ, ತಿಂಗಳಿಗೆ ಒಂದ್ಸರಿ ಓಕೆ, ಕ್ವಿನೋವಾ ಇದು ಓಕೆ, 3.5% ಫೈಬರು, ಅದು ಒನ್ಸ್ ಇನ್ ಎ ವೈಲ್ ಓಕೆ. ಬಟ್ ನಾವು ಹೇಳ್ತೀವಲ್ಲ, ವಾರಕ್ಕೆ 1 ದಿನ ತೊಗೋಬೋದು ಮಿಲೆಟ್ಸು. ಬಟ್ ಡೈಲಿ ತೊಗೊಳೋದಕ್ಕೆ ಡೈಜೆಸ್ಟಿವ್ ಇಶ್ಯೂಸ್ ಬರುತ್ತೆ, ಅದೆಲ್ಲ ಬೇಡ ಅಂತೇಳಿ ನಾವು ಅವಾಯ್ಡ್ ಮಾಡ್ತೀವಿ. ಮತ್ತು ವೆಯ್ಟ್ ಲಾಸ್ ಆಗಲ್ಲ. 3 ಹೊತ್ತು ಕಾರ್ಬ್ಸ್ ಆಗಿಬಿಡುತ್ತೆ. ಇವಾಗ ನೀವು ಮಾಡ್ತಿರೋದು ಕಾರ್ಬ್ಸು ಪ್ಲಸ್ ಪ್ರೋಟೀನ್ ಪ್ಲಸ್ ಫ್ಯಾಟ್, ಇದೆಲ್ಲ ಕಾಂಬಿನೇಷನ್ ಬರ್ತೈತೆ. ಮತ್ತು ಮೇನ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್, 6 ಅವರ್ ಈಟಿಂಗ್ ವಿಂಡೋ, 18 ಅವರ್ ಫಾಸ್ಟಿಂಗ್ ವಿಂಡೋ ಇದೆ ನಿಮಗೆ, 18 ಅವರ್ ಫಾಸ್ಟಿಂಗ್ ವಿಂಡೋ. ಸೊ ಇದೇ ಥರ ಮಾಡಿಬಿಟ್ರೆ ನೀವು ಈ ಬಿರಿಯಾನಿ ಎಲ್ಲ ಈ ಲಾಸ್ಟ್ ತಂದು ತಿಂದಿ ಅಂತಿಲ್ಲ 1 ಮಂತಲ್ಲಿ, ಅದೇನಾಗ್ತದೆ, ಫಂಕ್ಷನ್ ಆದ ತಕ್ಷಣ ನಂದು ಸಪ್ರೇಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ನಾನೇ ಕುಕ್ ಮಾಡೋದಲ್ಲ, ನಾನೇ ಕುಕ್ ಮಾಡುವಾಗ ನನಗೆ ಬೇರೆ ಅವರಿಗೆ ಬೇರೆ ಮಾಡುವಾಗ ತುಂಬಾ ಸಾಕಾಗ್ತಿತ್ತು, ನನಗೆ ಆಯಾಸ ಆಗ್ತಿತ್ತು. ಹಾಗಾಗಿ ಇದೇ ಥರನೇ ಮೇಂಟೈನ್ ಮಾಡ್ಕೊಂಡು ಹೋಗಿ ಡಯಟ್. ನೀವೇನು ಮಾಡ್ತಿದ್ರೆ ಇದನ್ನ, ಈ ಡಯಟ್ ಹಿಂಗೆ ಮೇಂಟೈನ್ ಮಾಡಿಬಿಟ್ರೆ ಅನದರ್ 6 ಮಂತ್ಸಲ್ಲಿ ಯು ವಿಲ್ ರೀಚ್ ಅರೌಂಡ್ 75, ಲೆಸ್ ದೆನ್ 80 ಆಗ್ತೀರಾ. ಇನ್ನೂ ಚೆನ್ನಾಗಿ ಆಗ್ತೀರಾ ನೀವು. ಏಜ್ ರಿವರ್ಸಲ್ ಆಗುತ್ತೆ ಬಾಡಿಗೆ, ಏಜ್ ರಿವರ್ಸ್. ಯಾಕಂದರೆ ಈ ಬಾಡಿಲಿರ್ತಕ್ಕಂಥ ಆರ್ಗನ್ಸ್ಗೆಲ್ಲನೂ ಹೆಲ್ತಿ ಆಗೋಕ್ಕೆ. ಫ್ಯಾಟಿ ಲಿವರ್ ಇಲ್ಲ. ಸೊ ಲಿವರ್ ಕ್ಲೀನ್ ಆಯಿತು ಅಂತಂದರೆ ಬಾಡಿದಲ್ಲಿ ಎಲ್ಲ ಆರ್ಗನ್ಸ್ ಕೂಡ ತುಂಬ ಹ್ಯಾಪಿ ಆಗ್ತವೆ, ಮೆಟಬಾಲಿಸಮ್ ಬೂಸ್ಟ್ ಆಗಿರುತ್ತೆ. ಆ ಸ್ಟೇಟಲ್ಲಿ ನೀವು ಮತ್ತೆ ನೀವು ಈ ಮಂಡಿ ನೋವು, ಸೊಂಟ ನೋವು, ಏನು ಪೇನ್ಸ್ ಎಲ್ಲ ನೀವು ಅನುಭವಿಸಿದ್ರಲ್ಲ, ಆ ಪೇನ್ಸ್ ಯಾವೂ ಬರೋದೂ ಇಲ್ಲ ನಿಮಗೆ. ಎಷ್ಟು ಸಫರ್ ಅದೇ ಗೊತ್ತಾ ಡಾಕ್ಟರ್. ವೀಲ್ ಚೇರ್ ಅಲ್ಲಿ ಹೋದೆ ನಾನು. ಐ ವಾಸ್ ಶಾಕ್. ಅಲ್ಲ, ಕೂತಿಂದ ಹೇಳ್ಬೇಕಾದ್ರೆ 101 ಟೈಮ್ ಐ ಹ್ಯಾವ್ ಟು ಥಿಂಕ್. ಆಯ್ತಾ, ತಿರ್ಗಾ ಕುತ್ಕೊಳ್ಬೇಕಾದ್ರೆ ಐ ಹ್ಯಾವ್ ಟು ಥಿಂಕ್ 101 ಟೈಮ್. ಒಂಥರ ಹಂಗತ್ತೆ, ದುಃಖ ಆಗುತ್ತೆ ಮ್ಯಾಮ್. ಹಾಗೆ ತುಂಬಾ ಕಷ್ಟ ಆಗಿತ್ತು. Thank God here now I have become all right. No, you are still just 64. ಜಸ್ಟ್ 64 ಅಂತ ನನಗೆ ಎಲ್ಲ ಬರ್ತಾರೆ. ಇನ್ನೇನು ಡಾಕ್ಟ್ರ್ 70 ಆಯ್ತು, ಇನ್ನೇನು 70 ಆಯ್ತು, ಇನ್ನೇನು ಆ ಮೈಂಡ್ ಸೆಟ್ಟೇ ಬಿಟ್ಬಿಡಿ ಅಂತ. ಯಾಕಂದ್ರೆ ಇನ್ಮೇಲೆ ನಮ್ಮ ಬಾಡಿ ನೋಡ್ಕೋಬೇಕು ನಾವು.
ಸಿ ಗೌರ್ಮೆಂಟಲ್ಲಿ ರಿಟೈರ್ಮೆಂಟ್ ಕೊಟ್ಬಿಟ್ರೆ 60 ವರ್ಷಕ್ಕೆ ನೀವು ಬಾಡಿ ನೀವು ಫೋಕಸ್ ಮಾಡಿ ಅಂತ. ನಾವೇನು ಮಾಡ್ತೀವಿ, ಬಾಡಿ ಫೋಕಸ್ಸೇ ಮಾಡೋದಿಲ್ಲ. ಗೌರ್ಮೆಂಟ್ ಅಲ್ಲಿ ಡ್ಯೂಟಿ ಮಾಡುವಾಗ ಸ್ವಲ್ಪ ಡೇಟ್ ಇದ್ದು ಮೇಂಟೈನ್ ಮಾಡಿದ್ರು ಕೂಡ ಟೈಮಿಂಗ್ ಇರೋದು ತಿನ್ನಕ್ಕೆ. ಡ್ಯೂಟಿ ಬಿಟ್ಮೇಲೆ ಫುಲ್ ಯಾವಾಗಲೂ ಫ್ರೀ ಅಲ್ವಾ, ಬೆಳಿಗ್ಗೆ ಸಾಯಂಕಾಲ ಅರ್ಧ ಗಂಟೆಗೆ ಒಂದ್ಸರಿ ಕಾಫಿ ಟೀ ಅದು ಇದಂಗೆ ಹೋಗಿ ಇನ್ನೂ ಎಲ್ಲ ಕಾರ್ಯಗಳು ಜಾಸ್ತಿ ತಗೊಳ್ತಿದ್ವಿ. ಅದು ಬದಲಿ ನಾವು ನೀಟಾಗಿ ಡಯಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಪರ್ಫೆಕ್ಟ್ ಆಗ್ಬಿಡುತ್ತೆ. ಡಯಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ದ ಕ್ರಕ್ಸ್ ಆಫ್ ದ ಸ್ಟೋರಿ. ಎಸ್ ಮೇಡಮ್. ಐ ನೋಟಿಸ್ ದಟ್. ಅಂದ್ರೆ ಇದೆಲ್ಲ ಕಂಪ್ಲೀಟ್ ರೀಮಿನರಲೈಸ್ ಆಗ್ತಾ ಹೋಗುತ್ತಲ್ಲ. ಎಸ್ ಆಬ್ವಿಯಸ್ಲಿ. ಈಗ ಇವ್ರು ನೋಡಿ, ಬೆಳಗ್ಗೆ ಗೂಸ್ಬೆರಿ ಜ್ಯೂಸ್ ಆಲ್ಕಲೈನ್ ಅನ್ನೋದು ಅದು ತಗೊಳ್ಳುವಾಗ ಬಾಡಿ ಆಲ್ಕಲೈನ್ ಸ್ಟೇಟಿಗೆ ಹೋಯ್ತು ಅಂತಂದರೆ, ಆಲ್ಕಲೈನ್ ಎನ್ವಿರಾನ್ಮೆಂಟಲ್ಲಿ ಕ್ಯೂರ್ ಮಾಡದೇ ಇರೋ ಯಾವ ಡಿಸೀಸು ಇಲ್ಲ ಅಂತ ದೊಡ್ಡ ಪ್ರೊಫೆಸರ್ಸ್ಗಳಲ್ಲಿ ಹೇಳ್ತಾರೆ. ದೊಡ್ಡ ಲೈಕ್ ದೇ ಆರ್ ರಿಯಲಿ ಹೀಲರ್ಸ್. MBBS MS MCH ಅಲ್ಲಿ ಮಾಡಿರ್ತಕ್ಕಂಥ US ಅಲ್ಲಿ ಎಷ್ಟೋ ಜನ ಡಾಕ್ಟರ್ಗಳಿದ್ದಾರೆ, ಇಂಡಿಯಾದಲ್ಲಿದ್ದಾರೆ, ರಷ್ಯಾದಲ್ಲಿದ್ದಾರೆ. ಎಲ್ಲ ಡಾಕ್ಟರ್ಗಳು ಅವರೆಲ್ಲ ಹೇಳೋದೇನೆಂದರೆ ಫಸ್ಟ್ ಬ್ಲಡ್ನ ಆಲ್ಕಲೈಸ್ ಮಾಡಿ ನೀವು ಅಂತ. ಅಸಿಡಿಕ್ ಫುಡ್ನ 100% ಜೀರೋ. ನೀವು ಅದಕ್ಕಿಂತ ದೊಡ್ಡ ಡಾಕ್ಟರ್, ಯಾಕಂದ್ರೆ ನೀವೆಲ್ಲ ತಿಳ್ಕೊಂಡಿದ್ದೀರ. ಇಲ್ಲ ಸರ್, ಹ್ಯಾವ್ ಟು ಥ್ಯಾಂಕ್ ಟು ಮೈ ಗುರುಜೀಸ್ ಹೂ ಹೆಲ್ಪ್ಡ್ ಮೀ ಟು ಗೆಟ್ ಇನ್ ಟು ದಿಸ್ ಪಾತ್. ಇಲ್ಲಿ ಅಂದರೆ ಈ ಪಾತಿ ನಾವು ಹೋಗಿಲ್ಲ ಅಂದರೆ ಅದೇನಾಗುತ್ತೆ, ನಾವು ಸುಮ್ಮನೆ ಎಲ್ಲ ಡಾಕ್ಟರ್ ಏನು ಟ್ರೀಟ್ಮೆಂಟ್ ಕೊಡ್ತಾರೋ ಅದೇ ಟ್ರೀಟ್ಮೆಂಟ್ ಕೊಟ್ಕೊಂಡು ನಿಮಗೆ ನೀವು 4 ಕಡೆ ಹೋಗಿರ್ತೀರಾ. ಏನಂತ ಹೇಳ್ತಾ ಇದ್ರು ಅಲ್ಲಿ? ಅಯ್ಯೋ ತುಂಬಾ ಕಡೆ ಹೋಗಿದ್ದೀನಿ ನಾನು. ಅಲ್ಲ, ಸ್ವಲ್ಪ ಹೀಗೆ ಬಿಟ್ಟರೆ ನೀವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳಿದಾಗ ಐ ವಾಸ್ ಶಾಕ್ಡ್. ಆಮೇಲೆ ಇವ್ರ ಫ್ರೆಂಡ್ ಒಬ್ರು ಹೇಳಿದ್ರು, ಮತ್ತೆ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ನಾನು. ಕೊನೆಗೆ ಲೇಟೆಸ್ಟ್ ಯಾರು ಸರ್ ನಿಮ್ಮ ಫ್ರೆಂಡ್? ನಮ್ಮ ಫ್ರೆಂಡ್ ಒಬ್ರು, ಕ್ಲಾಸ್ಮೇಟ್ ಒಬ್ರು, ನಮಗೆ ನಟರಾಜ್ ಅಂತೇಳಿ ಅವರು ಫ್ರೆಂಡ್ ಒಬ್ರು ಇದ್ದಾರೆ. ಅವರು ಮಿಸ್ಸಸ್ ಬೆಡ್ ರಿಟರ್ನ್ 2 months ಬೆಡ್ ರಿಟರ್ನ್ ಆಗಿದ್ದಂತೆ. ಅವ್ರು ನಿಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡ ಮೇಲೆ ಈಗ ಅಲ್ಲಿ ಇಲ್ಲಿ ಟ್ರೈನಲ್ಲಿ ಇದು ಟೂರಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರು ಕೇಳಿದ್ವಿ, ಡೈರೆಕ್ಟ್ ಆಗಿ ಕೇಳಿದ್ವಿ ನಾವು. ಅವಾಗ ಹೇಳಿದ್ರು ಅವರು. ಆಮೇಲೆ ಇವ್ರ ಹತ್ರ ಮಾತಾಡ್ತಿದ್ರು, ನೋಡು ಇದು ಈಸ್ ಎ ವಿಟ್ನೆಸ್, ಶಿ ಈಸ್ ಎ ವಿಟ್ನೆಸ್ ಅಂತ. ಆಮೇಲೆ ವಿ ಗಾಟ್ ಆ ಟೈಮಲ್ಲಿ ನೀವು ಯೂಟ್ಯೂಬ್ ನೋಡಿದ್ರಿ? ಅದು ಅವ್ರು ಯೂಟ್ಯೂಬ್ ಕಳಿಸಿದ್ರು ನಮ್ಗೆ. ಅದು ನಿಮ್ದು ಕಾನ್ವರ್ಸೇಷನ್ ಎಲ್ಲ ಇತ್ತಲ್ಲ, ಅದೆಲ್ಲ ನೋಡಿದ್ಮೇಲೆ ನನ್ಗೆ ಅನ್ನಿಸ್ತು ಇಲ್ಲಿ ಬರಬೇಕು. ಎಸ್ ಮೇಡಮ್. ನೀವು ಬಟ್ ನೀವೇನಂದ್ರೆ ನೀವು ಫಾಲೋ ಮಾಡಿದಿರಾ, ಹ್ಯಾಟ್ಸ್ ಆಫ್ ಟು ಯು. ಯಾಕಂದ್ರೆ ರಾತ್ರಿ ಟೈಮ್ ಕ್ರೇವಿಂಗ್ಸ್ ನೀವು ಅವಾಯ್ಡ್ ಮಾಡೋದು ಸ್ಟಾರ್ಟಿಂಗ್ 1 month ಅಲ್ಲಿ ಮಾಡಿರ್ತಕ್ಕಂಥ ಸ್ಯಾಕ್ರಿಫೈಸ್ ರಿಯಲಿ ಗ್ರೇಟ್. ಮಧ್ಯೆ ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಆಗ್ತಾ ಇತ್ತು. ಸಂಸಾರ ಹೇಳ್ತಾರೆ ಗೊತ್ತಾ, ಆ ಬ್ಯಾಕ್ಟೀರಿಯಾ ಡೆತ್ ಆಗುವಾಗ ಬ್ಯಾಡ್ ಬಗ್ಸ್ ಅದು ಲೈಕ್ ಪ್ಯೂಪ್ ಮಾಡುತ್ತಂತ. ಅದೇ ನಮಗೆ ಹೆಡ್ ಏಕ್ ಆಗಿ ಹಂಗರ್ ಕ್ರೇವಿಂಗ್ ಆಗಿ ಇದು ಅಂದ್ರೆ ಆ ಥರ ಆ ಲೆವೆಲ್ಗೂ ರಿಸರ್ಚ್ ಮಾಡಿದಾರೆ ಅವರು. ಅದು ಯೂರಿನ್ ಪಾಸ್ ಮಾಡುತ್ತೆ, ಅದು ನಮಗೆ ಆ ಥರ ಆಗ್ತೈತೆ ಕರಳಲ್ಲಿ ಅಂತ. ಸೊ 20-40 ಅದು ಇದೆಲ್ಲ ತೊಗೊಂಡ್ಲು ಸಿಕ್ಕಾಪಟ್ಟೆ ಇದಾಯ್ತು. ಫಸ್ಟ್ ಬಿಗಿನಿಂಗ್ ಅಲ್ಲಿ ತುಂಬಾ ಕಷ್ಟ ಆಯ್ತು. ನಿಮ್ಗೆ ಏನಕ್ಕೆ ನೀರು ರಿಪ್ಲೇಸ್ ಮಾಡ್ಬೇಕಂತ ಹೇಳಿದಾಗ ನಿಮ್ಗೆ ಏನಕ್ಕೆ ಬೇಡ ಅಂತ ಅನ್ಸುತ್ತೆ? ಅಯ್ಯೋ, ಆಪರೇಷನ್ ಅದು ಇಮ್ಯಾಜಿನ್ ಮಾಡ್ಲಿಕ್ಕೂ ಆಗ್ಲಿಲ್ಲ ನನಗೆ. ಯಾಕಂದ್ರೆ ನನ್ನ ಆರನ್ನಿಗೆ ನನ್ನ ಮಗನಿಗೆ ಇದು ಮಾಡಿದ್ರು, ಯಾವ್ದು ಸರ್ಜರಿ, ನೀ ಸರ್ಜರಿ, ತುಂಬಾ ಸಫರ್ ಆದ ಅವನು. ಅದೆಲ್ಲ ನೋಡುವಾಗ ಇನ್ನು ಬೇಡವೇ ಬೇಡ. I was praying God give me good doctor. ಓಕೆ ಮೇಡಮ್, ಎಕ್ಸಲೆಂಟ್ ಮೇಡಮ್, ಎಕ್ಸಲೆಂಟ್ ರಿಕವರಿ. ವಿ ಆರ್ ವೆರಿ ಹ್ಯಾಪಿ. ಸ್ನೇಹಿತರೆ, ಎಲ್ಲ ಮೇಡಮ್ ಹೇಳಿರ್ತಕ್ಕಂಥ ಎಲ್ಲ ಮೆಥಡ್ನು ನೀವು ಫಾಲೋ ಅಪ್ ಮಾಡಿಬಿಟ್ಟು ನೀವು ಕೂಡ ವೆಯ್ಟ್ ಲಾಸ್ ಆಗ್ತೀರಾ. ನಿಮಗೂ ಕೂಡ ಮಂಡಿ ನೋವು ಕಡಿಮೆ ಆಗುತ್ತೆ. ವೆಯ್ಟ್ ಲಾಸ್ ಮಾಡಬೇಕಂತ ನೀವು ಮುಂಚೆ ವೆಯ್ಟ್ ಲಾಸ್ಗೆಲ್ಲ ಟ್ರೈ ಮಾಡಿದ್ದೀರಲ್ವಾ? ಅವಾಗ ಯಾವಾಗಲೂ ಚಪಾತಿ ತಿನ್ಬೇಕು, ವೆಯ್ಟ್ ಲಾಸ್ ಆದ್ರೆ ಚಪಾತಿ ತಿನ್ಬೇಕು ಅಂತ ತುಂಬಾ ಮಾಡಿದೀನಿ. ಚಪಾತಿನೇ ಮಧ್ಯಾಹ್ನ ರಾತ್ರಿಗೆಲ್ಲ ಚಪಾತಿನೇ ತಿನ್ನೋದು. ಅದು ಇನ್ನೊಂದ್ ತರ ಇದಾಗ್ಬಿಡ್ತು. ಕರೆಕ್ಟ್ 100%. ನೀವು ರಾಗಿ ರೊಟ್ಟಿ, ಜೋಳ ರೊಟ್ಟಿ ಬಂದಿರಲ್ಲ, ಒಂದು ದಿನ ಸೈಡ್ ಎಫೆಕ್ಟ್ ಆಗಿದೆ ನಿಮಗೆ? ಇಲ್ಲ, ನ್ಯಾಚುರಲ್ ಮಾಲಿಕಲ್. ಯಾಕಂದ್ರೆ ಚಪಾತಿ ಮೈದಾ ಇದೆಯಲ್ಲ, ಹೈ ಗ್ಲೂಟೆನ್ ಅದು. ಲೈಕ್ ದಟ್ ವಿಲ್ ಡಿಸ್ಟ್ರಾಯ್ ಅವರ್ ಬಾಡಿ ಲೈಕ್ ಎನಿಥಿಂಗ್. ಅಂಡ್ ಅಸಿಡಿಕ್ ಫುಡ್. ಇವಾಗ ನೀವು ತಗೊಂತಿರೋದು ರಿಯಲಿ ಆಲ್ಕಲೈನ್ ಡಯಟ್. ಹೌದು, ಚಪಾತಿ ತಿಂದಾಗ ಗ್ಯಾಸ್ಟ್ರಿಕ್ ಟೈಪ್ ಆಗ್ತಾ ಇತ್ತು. ಹೌದು, ಅಸಿಡಿಟಿ. ಕರೆಕ್ಟ್. ಸೊ ಇವಾಗ ನೀವು ಸಪೋಸ್ ಯಾವತ್ತಾರ ಒಂದಿನ ಚಪಾತಿ ತಿನ್ನಿ, ನಿಮ್ಗೆ ಅಸಿಡಿಟಿ ಆಗಲ್ಲ ಯಾವತ್ತೋ ಒಂದಿನ. ಬಟ್ ಹಂಗಂದ್ರೆ ತಿನ್ನಕ್ಕೆ ಹೋಗ್ಬೇಡಿ, ಜಸ್ಟ್ ಟ್ರೈ ಮಾಡ್ಬೇಕಂದ್ರೆ ತಿನ್ನಿ, ಅವತ್ತು ಅಸಿಡಿಟಿ ಆಗಲ್ಲ. ಯಾಕಂದ್ರೆ ನಿಮ್ಮ ಬಾಡಿ ಹೀಲ್ ಆಗಿದೆ. ಪೇಷಂಟ್ ಹೇಳೋದು ಗೋಧಿ, ಮೈದಾ, ಸಕ್ಕರೆ, ಬೆಲ್ಲ, ಕಾಫಿ, ಟೀ ಇವ್ ಯಾವ ಮನೆಗೆ ತರಬೇಡಿ ಅಂತ. ನೀವು ತಂದಷ್ಟು ನಾವು ಅಡಿಗೆ ಮನೆಗೆ ಯಾವಾಗ ಎಷ್ಟು ಜಾಸ್ತಿ ಎಂಟ್ರ್ ಆಗಿದಾವೋ ಅಷ್ಟು ನಮ್ಮ ದುಡ್ಡು ಆಸ್ಪತ್ರೆಗೆ ಹೋಗುತ್ತೆ. ಅದ್ರ ಹತ್ರಷ್ಟು ಆಸ್ಪತ್ರೆಗೆ ಹೋಗುತ್ತೆ. ಅಷ್ಟು ನೋವು, ಅಷ್ಟು ಟೈಮು, ಅದೆಲ್ಲ ಸ್ಪೆಂಡ್ ಮಾಡ್ಬೇಕು ನಾವು. ಅದ್ರ ಬದಲಿಗೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ. ಆಮೇಲೆ ವೈಟ್ ರೈಸ್ ಬೇಡ ಅಲ್ಲ ಡಾಕ್ಟರ್? ಸರ್, ವೈಟ್ ರೈಸ್ ಎನಿ ವೈಟ್ ರೈಸ್ ಇಸ್ ಆಲ್ಸೋ ಗುಡ್. ಏನಂದ್ರೆ ನೇಟಿವ್ ರೈಸ್ ಆಗಿರುತ್ತೆ. ನೇಟಿವ್ ರೈಸ್ ಆಗಿದೆ. ಸೋನಾ ಮಸೂರಿ ನೇಟಿವ್ ಆಗಿ ಸಿಗುತ್ತೆ. ಅದು ಲೈಕ್ ಅದೇ ಮೇಡಮ್, ಲೈಕ್ ರೈತರ ಹತ್ರ ಹೋಗ್ಬಿಟ್ಟಿದ್ದು ನನಗೂ ಐಡೆಂಟಿಫೈ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಸ್ಟಾರ್ಟಿಂಗು. ಅದಕ್ಕೆ ಏನು ಮಾಡಿದೆ, ಒಂದು 7-8 ಜನ ರೈತರನ್ನೆಲ್ಲ ಮೀಟ್ ಮಾಡಿದ್ವಿ. ಒಂದು 2-3 ರೈತರು ಇಲ್ಲಿ ಪಳನಿಯಲ್ಲಿ ಸಿಕ್ಕಿದ್ರು. ಈಸಿ ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್ ಇಲ್ಲೇ ಬೆಳ್ಳಂದೂರಲ್ಲಿದ್ದಾರೆ. ಸೊ ಅವರು ಒಂದು 70 ಎಕರೆ ಲೀಸ್ಗೆ ಹಾಕೊಂಡ್ಬಿಟ್ಟು ಇದೆಲ್ಲ ಬೆಳೀತಾ ಇದ್ದಾರೆ, ಈ ತೂಯಮಲ್ಲಿ ರೈಸ್ ಇದೆಲ್ಲ. ಸೊ ಅದನ್ನು ನಾವು ಅವ್ರ ಹತ್ರ ತರಿಸಿ ಇವರಿಗೆ ಆ್ಯಸ್ ಇಟ್ ಈಸ್ ಇದು ಕಾಸ್ಟಲ್ಲಿ ನಮ್ಮ ಇವ್ರಿಗೆ ಕೊಡ್ತಾ ಇದ್ವಿ ಪೇಷಂಟ್ಸ್ಗೆ. ಯಾಕಂದರೆ ವೈಟ್ ರೈಸ್ ಸಿಗಲ್ಲ, ಹೋಗಿ ಯಾವುದೋ ರೈಸ್ ತಿಂತಾರೆ, ಮತ್ತು ರಿಸಲ್ಟ್ ಬರಲ್ಲ.
ಅದಕ್ಕೆ ಯಾಕೆ ನಾವು ಸೊ ಅಲಾಂಗ್ ವಿತ್ ದಟ್ ಫುಡ್ ಕೊಕೊನಟ್ ಬ್ಲಾಕ್ ರೈಸ್ ಎಲ್ಲ ತಿನ್ಬೋದು ಡಾಕ್ಟ್ರೆ, ಬ್ಲಾಕ್ ರೈಸ್ ಎನಿ ರೈಸ್ ಇಸ್ ಬೆಸ್ಟ್ ಆಸ್ ಲಾಂಗ್ ಇಸ್ ಇಟ್ ನೇಟಿವ್ ರೈಸ್. ನೇಟಿವ್ ರೈಸ್ ಆಗಿರ್ಬೇಕು ಅಷ್ಟೇ, ಯಾವ ರೈಸ್ ಆದ್ರೂ ಓಕೆ. ಅದು ಸೋನಾ ಮಸೂರಿ ತರನೇ ಸೋನಾ ಇರುತ್ತಾ? ಇವಾಗ TM ರೈಸ್ ತುಯಿಮದ ರೈಸ್ ನೀವು ತಗೊಂಡೋಗಿದ್ದೀರಾ ಅನ್ಸುತ್ತೆ. ಇಲ್ಲ ತಗೊಂಡೋಗಿ ಅದು ಸೇಮ್ ವೈಟ್ ರೈಸೇ ಅದು. ಓಕೆ. ವೈಟ್ ರೈಸೇ ಅದು ಬೇಸಿಕಲಿ. ಅದು ಯೂರಿಯಾ ಹಾಕಿರಲ್ಲ, ಮತ್ತೆ ಅದು ಸೀಡ್ ಬಂದು ಕಾಳುಗಳಿಂದ ಬಂದಿರೋದು ಅಷ್ಟೇ. ಹಾಂ ಅಲ್ಲ, ಅದು ಆರ್ಗ್ಯಾನಿಕ್ ಅಂದರೆ ಅದ್ರ ಸೀಡೇನೆ ಬಂದು ದೇಸಿ ಸೀಡ್ ಅದು. ಹಾಂ 500,000 ವರ್ಷಗಳಿಂದ ಅದು ಹಂಗೆ ಬಂದಿರುತ್ತೆ. ಅದು ಅದೇ ಸೀಡ್ನಿದೆ. ಈಗ ಹೈಬ್ರಿಡ್ ಮಾಡಿಬಿಟ್ರೆ ಮಾಡಿಫೈ ಮಾಡಿಬಿಡ್ತಾರೆ, GMO ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್. ಅದು ಆಯಿತು ಅಂದರೆ ಅದು ಮತ್ತೆಲ್ಲನೂ ಚೇಂಜ್ ಆಗ್ತದೆ. ಎಸ್ ಮೇಡಮ್, ಎಸ್ ಸರ್. ಸೊ ಇಷ್ಟು ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಕೊನೆಯದಾಗಿ? He is the best doctor. He is doing miracle. God is so good. God is good all the time. Remarkable improvement. Remarkable improvement. In a few months ಅಲ್ಲಿ almost she is able to. ಯಾಕಂದ್ರೆ ಬಲ್ಗಿದ್ರೆ ಹೇಳಕ್ ಆಗ್ತಿರ್ಲಿಲ್ಲ, ಕಮೋಡಲ್ಲಿ ಕೂತ್ರೆ ಹೇಳಕ್ಕೆ ಜನ ಬಂದು ಇಬ್ರು ಬಂದು ನಂಗೆ ಬಿಸಿದ್ದು ಎಷ್ಟು ಕಷ್ಟಪಟ್ಟೆ ಗೊತ್ತಾ. ಆಮೇಲೆ ವೀಲ್ ಚೇರ್ ಅಲ್ಲೆಲ್ಲ ಹೋಗ್ತಾ ಇದ್ದೆ ಅಲ್ಲ, ಹಾಗಾಗಿ ಇಲ್ಲಿ ಬಂದ ಮೇಲೆ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ರಿಯಲಿ. ನೀವು ಕೊಡೋ ಮೆಡಿಸಿನ್ಸ್ ಮತ್ತೆ ನಿಮ್ದು ಡೀಲಿಂಗ್ ವಿತ್ ದ ಪೇಷಂಟ್ಸ್ ಎಲ್ಲ ನಾವೆಲ್ಲ ಹೆದರ್ಕೊಂಡ್ಬಿಟ್ಟಿದ್ವಿ ಡಾಕ್ಟ್ರೆ. ಫಸ್ಟ್ ನೀವೆಲ್ಲ ಬರೀ ಇಂಗ್ಲಿಷ್ ಮೆಡಿಸಿನ್ಸ್ ಕೊಡ್ತೀರಾ, ಅದು ಬಟ್ ಬರೀ ಸಪ್ಲಿಮೆಂಟ್ಸ್ ನೀವು ಅದು ಇದೆಲ್ಲ 95% ಆಫ್ ದ ಮೆಡಿಸಿನ್ಸ್ ಏನು ಕೂಡ ಅದೆಲ್ಲ ಸಪ್ಲಿಮೆಂಟ್ಸ್ ಕೊಡ್ತಕ್ಕಂಥ ಟ್ಯಾಬ್ಲೆಟ್ಸ್. ಅದರಿಂದ ಹಂಗಾಗಿ ಯಾವುದೇ ರೀತಿ ಆಗಿರ್ತಕ್ಕಂಥ ಸೈಡ್ ಎಫೆಕ್ಟ್ ಅಲ್ಲ. ಮಾತ್ರ ಸ್ವಲ್ಪ ಜಾಸ್ತಿ ಅನಿಸುತ್ತೆ, ಯಾಕಂದ್ರೆ ಅಷ್ಟು ಬಾಡಿ ಕಮ್ಮಿ ಇರುತ್ತೆ. ಮೆಗ್ನೀಷಿಯಮು, ಜಿಂಕು, ಹೋಮೋಸಿಸ್ಟಿನ್ ಜಾಸ್ತಿ ಇರೋದು, ESR ಜಾಸ್ತಿ ಇರೋದು, ಎಲ್ಲದಕ್ಕೂ ಸಪ್ಲಿಮೆಂಟ್ ಕೊಟ್ಟು ನೀಟಾಗಿ ರೆಡಿ ಮಾಡ್ಬೇಕು. ಅದು ರೆಡಿ ಮಾಡಿದ್ಮೇಲೆ ಆಮೇಲೆ ನೀವು ನಾರ್ಮಲ್ ಫುಡ್ಡಿಗೆ ಬಂದಿದ್ದೀರಲ್ಲ, ಇದೇ ಫುಡ್ ಇನ್ನು 2-3 ಮಂತ್ ಸಪ್ಲಿಮೆಂಟ್ ತಗೊಂಬಿಟ್ಟು ಆಮೇಲೆ ನಿಲ್ಲಿಸ್ಬಿಡ್ತೀನಿ ಅದನ್ನ. ಎಲ್ಲ ಮೆಡಿಸಿನ್ ನಿಲ್ಲಿಸ್ತೀನಿ. ಅದೇ ಫುಡ್ ಹಂಗೆ ಕಂಟಿನ್ಯೂ ಮಾಡ್ಕೊಂತ ಹೋದ್ರೆ ಸಾಕು ನೀವು. ಬಿಕಾಸ್ ವಾಟ್ ಐ ಹ್ಯಾವ್ ಬೀನ್ ಗಿವಿಂಗ್ ಯು ಥ್ರೋ ಸಪ್ಲಿಮೆಂಟ್ಸ್ ಯು ಆರ್ ಆಲ್ರೆಡಿ ಟೇಕಿಂಗ್ ಥ್ರೋ ಫುಡ್ ಅಂತ. ಬೆಳಿಗ್ಗೆ ನೆಲ್ಲಿಕಾಯಿ ಜ್ಯೂಸ್ ವಿಟಮಿನ್ ಸಿ ಸಿಗುತ್ತೆ, ರಾಗಿ ತಗೊಂತೀರ ಕ್ಯಾಲ್ಸಿಯಂ ಸಿಗುತ್ತೆ, ಮತ್ತೆ ಬೇರೆ ಬೇರೆ ಸೊಪ್ಪುಗಳೆಲ್ಲ ತಿಂತೀರಾ, ನಾನ್ ವೆಜ್ ತಿಂತೀರ ಪ್ರೋಟೀನ್ ಸಿಗುತ್ತೆ, ಮತ್ತೆ ಪ್ರೋಟೀನ್ ಪೌಡರ್ ಎಲ್ಲ ಏನಕ್ಕೆ ಎಲ್ಲ ಆಲ್ರೆಡಿ ಇದೆ ಅಂತ. ಅಲ್ಲ ವಿಟಮಿನ್ D9 ಇತ್ತು ಡಾಕ್ಟ್ರೆ, ಅವಳಿಗೆ ಈಗ 58 ಇದೆ, 58.9. ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಅದು ಇಂಜೆಕ್ಷನ್ ಅದು ಇದೆಲ್ಲ ಅಪ್ ಟು 80 ವರೆಗೂ ಹೋಗ್ಬೇಕು. ಅದು 80 ವರೆಗೂ ಹೋಗ್ಬಿಟ್ರೆ ಇನ್ನೂ ಚೆನ್ನಾಗ್ತದೆ. ಅದು ನಾವು ಮೈಂಡಲ್ಲಿ ಮಾಡಬೇಕು. ಈಗ ಫಂಕ್ಷನ್ ಬಂತು ಅಂತ ಹೇಳಿದ ತಕ್ಷಣ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ನಾವು ಸಮ್ ಚೇಂಜಸ್ ವಿ ಹ್ಯಾವ್ ಟು ಡು. ಡಯಟ್ ವಿ ಹ್ಯಾವ್ ಟು ಫಾಲೋ. ಆ ಟೈಮಲ್ಲಿ ಸ್ವಲ್ಪ ಒಂಚೂರು ಅಕಾಮಡೇಟ್ ಮಾಡೋ ಥರ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಅಲ್ಲ ನಿಮ್ಮ ಇದರಿಂದ ಏನಂತ ಗೊತ್ತಾಯ್ತು ಅಂದ್ರೆ ಡಯಟ್ ಮತ್ತೆ ಸಪ್ಲಿಮೆಂಟ್ಸ್ ಇಂದ ಆಲ್ಮೋಸ್ಟ್ ಆಲ್ ದಿಸ್ ಟೈಪ್ ಆಫ್ ಇದು ಪೇನ್ ಕ್ಯಾನ್ ಬಿ ಕ್ಯೂರ್ಡ್ ಅಂತ. ಕರೆಕ್ಟ್ ಸರ್, ಕರೆಕ್ಟ್. ದಟ್ ಇಸ್ 10% ಕ್ಯೂರ್ಡ್ ಅಂತ ಗೊತ್ತಾಯ್ತು. ಅದು ನೀವೇನು ಹೇಳಿದ್ರಿ ನೆಲ್ಲಿಕಾಯಿ ಜ್ಯೂಸ್ ಬೇರೆ, ಲಿಂಬು ಜ್ಯೂಸ್ ಬೇರೆ, ಕೋರಿಯಂಡರ್ ಲೀಫ್ ಜ್ಯೂಸ್ ಬೇರೆ ಅಂತ ಹೇಳ್ಬಿಟ್ಟಿದ್ರಲ್ವಾ, ಅದು ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಸ್ಟಾರ್ಟ್. ಕೊನೆಗೆ ನಾನೇನ್ ಮಾಡಿದೆ ಅಂದ್ರೆ ನೆಲ್ಲಿಕಾಯಿ ಸಪ್ರೇಟ್, ಇದೆರಡನ್ನ ಮಿಕ್ಸ್ ಮಾಡೋದು, ಮಿಕ್ಸ್ ಮಾಡಿ. ಅದಕ್ಕೆ ಏನಕ್ಕೆ ಪೇಷಂಟ್ ವಿಡಿಯೋ ಮಾಡೋದನ್ನ ನೀವು ಪ್ರಾಕ್ಟಿಕಲ್ ಸೊಲ್ಯೂಷನ್ ಕೊಟ್ಟಿದ್ರಿ. ನಾವು ಹೇಳ್ಬೋದು ಪೇಷಂಟ್ ಡಾಕ್ಟರ್ ಹೇಳೋದು ತೀರಿ ಅಂತಾನು ಅನ್ಕೋಬಹುದು, ಬಟ್ ಒಬ್ಬ ಪೇಷಂಟ್ ಆಲ್ರೆಡಿ ಪ್ರಾಕ್ಟಿಕಲಿ ಫಾಲೋ ಮಾಡಿರೋದನ್ನ ಅವ್ರು ಫಾಲೋ ಮಾಡಿಬಿಟ್ರೆ ಈಸಿಯಾಗಿ ಫಾಲೋ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಮಾಡೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.